ನಾಕಂಡ ಮಾಧ್ಯಮ ಸರಣಿ ಸಂಚಿಕೆಗೆ ಸ್ವಾಗತ. ಈಗ ನಮ್ಮ ಜೊತೆ ಇದ್ದಾರೆ SR ಆರಾಧ್ಯ ಅವರು. ಇವರು ಹಿರಿಯ ಪತ್ರಕರ್ತರು. ಇವರು ಏನೇನು ಮಾಡ್ಕೊಂಬಂದಿದ್ದಾರೆ, ಏನೇನು ಆಗ್ತಾ ಇದೆ, ಮುಂದೆ ಈಗ ಏನು ಮಾಡ್ತಾಯಿದ್ದಾರೆ ಇದನ್ನ ತಿಳ್ಕೊಳ್ಳೋದು ಮೇಲೆ. ಸರ್ ನಮಸ್ಕಾರ. ನಮಸ್ತೆ. ನಮಸ್ಕಾರ ಸರ್. ತಾವು ಬಾಲ್ಯ ಎಲ್ಲ ಎಲ್ಲಿ ಕಳೆದ್ರಿ ಸರ್ ತಾವು? ನಾನು ನಮ್ಮೂರು ತುಮಕೂರು ಜಿಲ್ಲೆ ತುರುವೇಕೆರೆ ತಾಲೂಕು ಸಂಪಿಗೆ ಗ್ರಾಮ. ಅದು ಸಂಪಿಗೆ ಅಂತ ಹೇಳಿದರೆ ನಮ್ಮ ಕನ್ನಡದ ಕಣ್ಣು ಅಂತೇಳಿ ಹೆಸರಾದಂತಹ BM ಶ್ರೀಕಂಠಯ್ಯನವರು ಹುಟ್ಟಿದ್ದು ಅದೇ ಊರಲ್ಲೇ. ಅವರ ತಂದೆಯವರು ಸಮೀಪದಲ್ಲಿ ಬೆಳ್ಳೂರು ಅಂತ, ಆದರೆ ಅವರ ತಾಯಿ ತವರು ಮನೆಯಲ್ಲಿ ಹುಟ್ಟಿದ್ರಿಂದ ಅದು ಸಂಪಿಗೆಯಲ್ಲಿ ಹುಟ್ಟಿದ್ದವರು. ಸರಿ ಸರ್. ಅದು BM ಶ್ರೀಕಂಠಯ್ಯನವರು. ಸಂಪಿಗೆ ಶ್ರೀನಿವಾಸ ದೇವಸ್ಥಾನದ ಪಕ್ಕದಲ್ಲೇ ಅವ್ರ ಮನೆ ಇತ್ತು, ಅವ್ರ ತಾಯಿ ತವ್ರ ಮನೆ ಇತ್ತು. ಅದು ಬಿದ್ದೋದ್ಮೇಲೆ ಈಗ ಅದೇ ಜಾಗದಲ್ಲಿ ಒಂದು ಸ್ಮಾರಕ ಕೂಡ ನಿರ್ಮಾಣ ಮಾಡಿದರೆ, ಒಂದು ಗ್ರಂಥಾಲಯ ಕೂಡ ಇದೆ. ಸೊ ಅದು ಮತ್ತು ಸಂಪಿಗೆ ಅಂತ ಹೇಳುವುದು ಒಂದು ಐತಿಹ್ಯ ಕೂಡ ಇದೆ. ಅದು ಹಿಂದೆ ಚಂಪಕಾಪುರಿ ಅಂತೇಳಿ ಒಂದು ಹೆಸರಾಗಿತ್ತು. ಅಲ್ಲಿ ಭಕ್ತ ಸುಧನ್ವನ ಒಂದು ರಾಜ್ಯ ಆಗಿತ್ತು ಅದು ಅಂತ ಹೇಳುವಂಥದ್ದು ಒಂದು ಜೈಮಿನಿ ಭಾರತದಲ್ಲಿ ಒಂದು ಉಲ್ಲೇಖ ಕೂಡ ಇದೆ. ಸೊ ಅದು ಭಾಳ ಹಿನ್ನೆಲೆ ಇರುವಂಥದ್ದು. ಸೊ ಆದರೆ ಈಗ ಒಂದು ಸಣ್ಣ ಪಟ್ಟಣದ ರೀತಿಯಾದಂಥ ಒಂದು ಗ್ರಾಮ. ನಾನು ಕೂಡ ಹುಟ್ಟಿದ್ದು ನಮ್ಮ ತಾಯಿಯವ್ರ ತವ್ರ ಮನೆ ಹೊಸಕೆರೆ ಅಂತೇಳಿ ಗುಬ್ಬಿ ತಾಲೂಕಿನ ಗ್ರಾಮ. ನಮ್ಮ ತಂದೆಯವರದು ಸಂಪಿಗೆ, ಹಾಗಾಗಿ ನಮ್ಮದು ಸಂಪಿಗೆ ಅಂತ ಹೇಳಬೇಕು. ಸೊ ನಾನು ಪ್ರಾಥಮಿಕ ವಿದ್ಯಾಭ್ಯಾಸ ಮಾಡಿದ್ದು ನಮ್ಮ ತಾಯಿಯವರ ತವರೂರಿನಲ್ಲೇ ಹೊಸಕೆರೆಯಲ್ಲಿ. ಅವರು HC ಗಿರಿಜಮ್ಮ ಅಂತ ನಮ್ಮ ತಾಯಿಯವರು, ಅವರು ಈಗಲೂ ಇದ್ದಾರೆ, 90 ವರ್ಷಕ್ಕೆ ಸಮೀಪಕ್ಕೆ ಬಂದಿದ್ದಾರೆ. ಸೊ ನಮ್ಮ ಜೊತೆಯಲ್ಲಿದ್ದಾರೆ, ನಮ್ಮ ಅದೃಷ್ಟ. ಸೊ ಈಗ ನಮ್ಮ ತಂದೆಯವರು ಇಲ್ಲ, ಈಗ ಕಾಲವಾದರು, ಇತ್ತು ಒಂದು 15 ವರ್ಷಗಳ ಹಿಂದೆ. ಸೊ ಅವರು SS ರಾಜಶೇಖರಯ್ಯ ಅಂತ, ಅವರು ಸಂಪಿಗೆ ಗ್ರಾಮದವರು. ಸೊ ಹಾಗಾಗಿ ನಾನು ಮಾಧ್ಯಮಿಕ ಶಾಲೆಯನ್ನು ನಮ್ಮ ಸಂಪಿಗೆ ಗ್ರಾಮದಲ್ಲಿ ಓದಿದೆ. ಸೊ ಅದಾದಮೇಲೆ ಹೈಸ್ಕೂಲ್ ವಿದ್ಯಾಭ್ಯಾಸಕ್ಕೆ ಇಂಗ್ಲೀಷ್ ಮಾಧ್ಯಮದಲ್ಲಿ ಓದಿಸ್ಬೇಕು ಅಂತೇಳಿ ನಮ್ಮ ಸೋದರ ಮಾವನ ಅಪೇಕ್ಷೆ ಆಗಿತ್ತು, CGC ಆರಾಧ್ಯರು ಅಂತ. ಸೊ ಅವರು ಏನೋ ಇಂಜಿನಿಯರೋ ಡಾಕ್ಟ್ರೋ ಮಾಡಬೇಕು ಅನ್ನೋ ಒಂದು ಉದ್ದೇಶ ಇಟ್ಕೊಂಡು ನಮ್ಮನ್ನು ಈ ತುಮಕೂರು ಸರ್ವೋದಯ ಹೈಸ್ಕೂಲ್ಗೆ, ಅದಾದಮೇಲೆ ತಿಪ್ಟೂರಿನಲ್ಲಿ SVP ಹೈಸ್ಕೂಲ್ ಅಂತೇಳಿ, ಸೊ ಇದು SVP ವಿದ್ಯಾಪೀಠ ಸ್ಕೂಲ್ ಅಂತ, ಅಲ್ಲಿ SLC ನಾನು ಅಲ್ಲಿ ವಿದ್ಯಾಭ್ಯಾಸ ಮಾಡಿದೆ. SLC ಆದಮೇಲೆ ಸರ್? SLC ಆದಮೇಲೆ ಪುನಃ ನಾನು ಕಾಲೇಜ್ ವಿದ್ಯಾಭ್ಯಾಸ ಅಲ್ಲೇ ತಿಪ್ಟೂರು ಕಲ್ಪತರು ಕಾಲೇಜ್ ಅಂತೇಳಿ, ಸೊ ಭಾಳ ಪ್ರಸಿದ್ಧವಾದಂಥ ಒಂದು ಕಾಲೇಜು ಕರ್ನಾಟಕದಲ್ಲಿ. ಸೊ ಅಲ್ಲೇ ನಾನು PUC ಮತ್ತು BSc ಓದಿದ್ದು. ಸರ್ ನಂತರ ಅಲ್ಲಿ ಮುಗಿಸ್ಕೊಂಬಂದ ಮೇಲೆ ಏನು ಮಾಡಿದೆ ಸರ್? ಕೆಲಸಕ್ಕೆ ಹುಡುಕಾಟ? ಈಗ ಅದು ನಾನು ವಿದ್ಯಾರ್ಥಿ ಜೀವನದಲ್ಲಿದ್ದಾಗಲೇ ನಮಗೆ ಸ್ವಲ್ಪ ಈ ವಿದ್ಯಾರ್ಥಿ ಚಳುವಳಿಯ ಒಂದು ಆಕರ್ಷಣೆಗೆ ಸಿಕ್ಕಾಕೊಂಡೆ ನಾನು. ಅಂದರೆ ಅದು ಅವಾಗ ಜಯಪ್ರಕಾಶ್ ನಾರಾಯಣರವರ ಒಂದು JP ಚಳುವಳಿ ಅಂತ ಹೇಳುವಂಥದ್ದು ಒಂದು ಕಾಲಘಟ್ಟ. ಸೊ ಅವಾಗ ಇಂದಿರಾ ಗಾಂಧಿಯವರು ಪ್ರಧಾನಿಯಾಗಿದ್ದರು, ತುರ್ತು ಪರಿಸ್ಥಿತಿ ಘೋಷಣೆ ಮಾಡಿದರು. ಅದರ ವಿರುದ್ಧವಾಗಿ ಇಡೀ ದೇಶದಲ್ಲಿ ಚಳುವಳಿ ನಡೀತು. ಅದರಲ್ಲಿ ವಿದ್ಯಾರ್ಥಿಗಳು ಭಾಳ ಪ್ರಮುಖ ಪಾತ್ರ ವಹಿಸಿದರು. ಸೊ ಹಾಗಾಗಿ ನಾವು ಕೂಡ JP ಚಳುವಳಿ ಕಡೆ ಆಕರ್ಷಣೆ ಆದವು. ಸೊ ಅದೇ ಸಂದರ್ಭದಲ್ಲಿ ಅಲ್ಲಿ ಈ ಭಾರತ ವಿದ್ಯಾರ್ಥಿ ಫೆಡರೇಷನ್ ಅಂತೇಳಿ SFI ಅಂತ ಹೇಳುವಂಥದ್ದು ಒಂದು ಸಕ್ರಿಯವಾಗಿತ್ತು, ಅದರ ಸಂಪರ್ಕ ಆಯಿತು. ಸೊ ಹಾಗಾಗಿ ನಾನು SFI ವಿದ್ಯಾರ್ಥಿ ಸಂಘಟನೆ ಮೂಲಕವಾಗಿ ಈ ತುರ್ತು ಪರಿಸ್ಥಿತಿ ವಿರುದ್ಧವಾದಂಥ JP ಚಳುವಳಿಯ ಜೊತೆಯಲ್ಲಿ ಸೊ ಒಂದಿಷ್ಟು ಹೋರಾಟಗಳನ್ನು ಮಾಡಿಕೊಂಡು ನಾನು ಈ ವಿದ್ಯಾರ್ಥಿ ದೆಸೆಯಲ್ಲೇ ಈ ಸಾಮಾಜಿಕ ಕಾರ್ಯಕರ್ತನಾಗಿ ಅಥವಾ ಹೋರಾಟಗಾರನಾಗಿ ರೂಪುಗೊಳ್ಳುವಂಥ ಒಂದು ಸನ್ನಿವೇಶ ಸೃಷ್ಟಿಯಾಯಿತು. ಸೊ ಅದಾದಮೇಲೆ ನಾನು SFI ಸಂಘಟನೆಯ ರಾಜ್ಯ ಕಾರ್ಯದರ್ಶಿಯಾಗಿ, ಪ್ರಧಾನ ಕಾರ್ಯದರ್ಶಿಯಾಗಿ ಆಯ್ಕೆಯಾದೆ. ಸೊ ಹಾಗಾಗಿ ಅದಾದಮೇಲೆ 1978ಕ್ಕೆ ನಾನು ಬೆಂಗಳೂರಿಗೆ ಬಂದೆ. ಸೊ ಅವಾಗ ರಾಜ್ಯ ಮಟ್ಟದಲ್ಲಿ ಎಲ್ಲ ಜಿಲ್ಲೆಗಳಿಗೆ ಪ್ರವಾಸ ಮಾಡಿ ವಿದ್ಯಾರ್ಥಿ ಸಂಘಟನೆಯನ್ನು ಬೆಳೆಸುವಂಥದ್ದು, ಎಲ್ಲೆಲ್ಲಿ ವಿದ್ಯಾರ್ಥಿಗಳ ಸಮಸ್ಯೆಗಳಿದೆ ಅಲ್ಲಿ ಹೋರಾಟಗಳನ್ನು ರೂಪಿಸುವಂಥದ್ದು, ಅದಕ್ಕೆ ಮಾರ್ಗದರ್ಶನ ಕೊಡುವಂಥದ್ದು. ಸೊ ಈ ರೀತಿಯಲ್ಲಿ ಮಾಡ್ಕೊಂಡು ಬಂದು, ಸೊ ಅದು ನಾನು ಕೇಂದ್ರ ಸಮಿತಿ SFI ಕೇಂದ್ರ ಸಮಿತಿಯಲ್ಲೂ ಕೂಡ ಇದೆ, ಪದಾಧಿಕಾರಿ ಮಂಡಳಿನಲ್ಲಿ. ಸೊ ಇವರು ಪ್ರಕಾಶ್ ಕಾರತ್ತು, ಸೀತಾರಾಮ್ ಯಚೂರಿ, MA ಬೇಬಿ ಕೇರಳದಲ್ಲಿ ಶಿಕ್ಷಣ ಸಚಿವರಾಗಿದ್ದವರು, ಅವರ ಜೊತೆಯಲ್ಲಿ ಅವರು ಅಧ್ಯಕ್ಷರಾಗಿದ್ದಾಗ ನಾನು ಕೇಂದ್ರ ಸಮಿತಿಯಲ್ಲಿ
ಕಾರ್ಯದರ್ಶಿ ಮಂಡಳಿ ಸದಸ್ಯನಾಗಿ ಕೆಲಸ ಮಾಡಿದ್ದೆ. ಅದಾದಮೇಲೆ ಸರ್ ಈಗ ಬರೀ ಚಳುವಳಿ ಆಯಿತು. ಚಳುವಳಿ ಪತ್ರಿಕಾ ರಂಗಕ್ಕೆ ಹೆಂಗೆ ಬಂದ್ರಿ ಸರ್ ತಾವು? ಅದರಲ್ಲಿ ಈ ಚಳುವಳಿ ಸಂದರ್ಭದಲ್ಲಿ ಏನಾಯಿತು ಅಂದರೆ, ನಾವೊಂದು ಆ ಹೋರಾಟದ ದಿನಗಳನ್ನು ನೆನಪಿಸ್ಕೊಂಡಾಗ ಮುಖ್ಯವಾಗಿ ಅಲ್ಲಿ ಈ ಡೊನೇಷನ್ ಫೀಸ್ ವಿರುದ್ಧವಾಗಿ ಒಂದು ಹೋರಾಟ ಮಾಡಿದ್ವು. ಅವು ಬರೀ 50 ರೂಪಾಯಿ ಡೊನೇಷನ್ ಇತ್ತು. 50 ರೂಪಾಯಿ ಡೊನೇಷನ್, ವರ್ಷಕ್ಕೆ 50 ರೂಪಾಯಿ ಡೊನೇಷನ್ ಕೊಡೋದನ್ನು ಕೂಡ ಕಷ್ಟ ರೈತರ ಮಕ್ಕಳಿಗೆ, ಬಡವರ ಮಕ್ಕಳಿಗೆ ಅಂತೇಳಿ ಈ ಡೊನೇಷನ್ ಇದನ್ನು ಕಡ್ಡಾಯ ಮಾಡಬಾರ್ದು. ಯಾರಾದರೂ ಅವರು ಶ್ರೀಮಂತರ ಮಕ್ಕಳಿದ್ರೆ ಅವ್ರ ಹತ್ರ ತಗೊಳ್ಳಿ, ಆದರೆ ಬಡವರಿಗೆ ಕಡ್ಡಾಯ ಮಾಡಬೇಡಿ ಅಂತೇಳಿ ಒಂದು ಹೋರಾಟ ಮಾಡಿದ್ರು. ಆ ಹೋರಾಟ ಮಾಡಿದಾಗಲೇ ನಾನು ಕಾಲೇಜಿಂದ ಡಿಸ್ಮಿಸ್ ಆದೆ. ಸೊ ನಾನು BSc ಡಿಗ್ರಿನೂ ಕಳ್ಕೊಂಡೆ. ಸೊ ಹಂಗಾಗಿ ಹೈಕೋರ್ಟ್ನಲ್ಲಿ ಮ್ಯಾನೇಜ್ಮೆಂಟ್ ವಿರುದ್ಧವಾಗಿ ಒಂದು ರಿಟ್ ಪಿಟಿಷನ್ ಕೂಡ ಹಾಕಿದ್ದೆ. ಅದು ಜಸ್ಟಿಸ್ ರಾಮಾಜೋಯಿಸ್ ಅಂತ ಕೇಳಿರ್ಬೋದು. ಅವರು ರಾಜ್ಯಪಾಲರಾಗಿದ್ದರು, ರಾಜನಗರದಲ್ಲಿ ಮನೆ. ಆಮೇಲೆ ಪಂಜಾಬ್ ಹೈಕೋರ್ಟ್ ಮುಖ್ಯ ನ್ಯಾಯಮೂರ್ತಿಗಳಾಗಿದ್ದರು. ಸೊ ಆ ರೀತಿ ಅವರು ಅವರ ಬೆಂಚ್ಗೆ ಹೋಯ್ತು. ಸೊ ಅದಾದಮೇಲೆ ಅವರು ಮ್ಯಾನೇಜ್ಮೆಂಟ್ನವರು ರಾಮಾಜೋಯಿಸ್ರವರ ಸೂಚನೆ ಮೇರೆಗೆ ಆ ಡಿಸ್ಮಿಸ್ ಆರ್ಡರ್ನ ವಾಪಸ್ ತಗೊಂಡ್ರು. ಆದರೆ ಮತ್ತೆ ನನಗೆಲ್ಲ ಪ್ರವೇಶ ಕೊಡಲಿಲ್ಲ. ಹಾಗಾಗಿ ನಾನು ಬೆಂಗಳೂರಿಗೆ ಬಂದು ಬೆಂಗಳೂರಿನಲ್ಲಿ ನಿಜಲಿಂಗಪ್ಪ ಕಾಲೇಜಿನಲ್ಲಿ ಮತ್ತೆ BA ಓದಿದೆ. ರಾಜನಗರದಲ್ಲಿ BA ಓದಿದ ಮೇಲೆ ಕರ್ನಾಟಕ ವಿಶ್ವವಿದ್ಯಾಲಯದಲ್ಲಿ MA ರಾಜಕೀಯ ಶಾಸ್ತ್ರದಲ್ಲಿ MA ಮಾಡಿಕೊಂಡೆ. ಸೊ ಮತ್ತು ಮೈಸೂರು ವಿಶ್ವವಿದ್ಯಾಲಯದಲ್ಲಿ ಪತ್ರಿಕೋದ್ಯಮ ಡಿಪ್ಲೊಮಾ ಮಾಡ್ಕೊಂಡೆ. ಸೊ ಯಾಕೆಂದರೆ ಅಷ್ಟೊತ್ತಿಗೆ ನಾನು ಈ ಪತ್ರಿಕೋದ್ಯಮ ಸಂಪರ್ಕಕ್ಕೆ ಬಂದಿದ್ದೆ. ಸೊ ಅದಾದಮೇಲೆ ಪತ್ರಿಕೋದ್ಯಮ ಡಿಪ್ಲೊಮಾ ಮಾಡ್ಕೊಂಡೆ. ಸೊ ಇದು ಈ ಹೋರಾಟದ ಒಂದು ಕಾಲಘಟ್ಟ ಏನು ಜೀವನ ಇತ್ತು. ಸೊ ಅದಾದಮೇಲೆ ಏನಾಯಿತು, ನಾವು ಒಂದು ಸಂದರ್ಭದಲ್ಲಿ ಒಂದು ಯಾವುದಾದ್ರೂ ಒಂದು ವೃತ್ತಿ ಪ್ರವೇಶ ಮಾಡಬೇಕು ಅನ್ನೋ ಒಂದು ಪರಿಸ್ಥಿತಿ ಸೃಷ್ಟಿಯಾಯಿತು. ಆಗ ನಾನು ಈ ಪತ್ರಕರ್ತ ವೃತ್ತಿಯನ್ನು ಆಯ್ಕೆ ಮಾಡಿಕೊಂಡೆ. ಯಾಕೆಂದರೆ ನಮಗೆ ಈ ಒಂದು ಸ್ವಲ್ಪ ಸಾಮಾಜಿಕ ಕಾಳಜಿ ಇದ್ದದ್ರಿಂದ ಅದನ್ನು ಅಭಿವ್ಯಕ್ತಿಗೊಳಿಸೋದಕ್ಕೆ ಇದರಲ್ಲಿ ಒಂದು ಅವಕಾಶ ಇದೆ. ಸೊ ಅದರಿಂದ ಬೇರೆ ಯಾವುದೇ ವೃತ್ತಿಗೆ ಹೋಗೋದಕ್ಕಿಂತ ನಾನು ಪತ್ರಕರ್ತನಾಗೋದು ಸೂಕ್ತ ಅಂತೇಳಿ ಆಗ ನಾನು ಅಭಿಮಾನಿ ಪ್ರಕಾಶನದಲ್ಲಿ, ಅಭಿಮಾನಿ ಅವರ ಪತ್ರಿಕೆ ಈ ಸಂಜೆ ಏನು ಪತ್ರಿಕೆ ಬರ್ತಾ ಇದೆ ಈಗ, ಅಲ್ಲಿ ವರದಿಗಾರನಾಗಿ ಸೇರಿಕೊಂಡಿದ್ದೆ. ಆಗ ನಮ್ಮ ಒಡ್ಡರ್ಸೆ ರಘುರಾಮ್ ಶೆಟ್ಟರು ಸ್ವಲ್ಪ ಕಾಲ ಪ್ರಜಾವಾಣಿಯಲ್ಲಿದ್ದವರು, ಮುಂಗಾರು ಪತ್ರಿಕೆ ಎಲ್ಲ ಮಾಡಿದವರು, ಹಿರಿಯ ಪತ್ರಕರ್ತರು. ಅವರು ಸ್ವಲ್ಪ ದಿವಸ ಇದ್ದರು, ಅವ್ರ ಜೊತೆಯಲ್ಲಿದ್ದೆ ನಾನು. ಜಾಣಗೆರೆ ವೆಂಕಟರಾಮಯ್ಯನವರಿದ್ದರು. ಸೊ ಈ ರೀತಿಯಲ್ಲಿ ಅದಾದಮೇಲೆ ನಾನು ಸಂಯುಕ್ತ ಕರ್ನಾಟಕ ಪತ್ರಿಕೆ ಸೇರಿಕೊಂಡೆ. ಸ್ವಲ್ಪ ಕಾಲ ನಮ್ಮ ರೇಣು ಅವ್ರದ್ದು, ಈಗ ದೈಲಿ ವಾರ್ತೆಯನ್ನು ನಡೆಸ್ತಾ ಇದ್ದಾರೆ, ಅವ್ರದ್ದು ನಗರ ಸುದ್ದಿ ಅಂತ ಒಂದು ಪತ್ರಿಕೆ ಇತ್ತು. ಮಹಾದೇವ್ ಪ್ರಕಾಶ್ ಅವರು ಇನ್ನು ಮತ್ತೊಬ್ಬರು ಇದು ಬೇರೆ ಪತ್ರಕರ್ತರು, ಅವರ ಅವಾಗ ನೇತೃತ್ವದಲ್ಲಿ ನಡೀತಿತ್ತದು. ಆವಾಗಲೂ ಸ್ವಲ್ಪ ಸೇರಿಸಿದ್ದೆ. ನಂತರ ಸಂಯುಕ್ತ ಕರ್ನಾಟಕ ಪತ್ರಿಕೆಗೆ ಬಂದು ನಾನಲ್ಲಿ ವರದಿಗಾರನಾಗಿ ಒಂದು 6-7 ವರ್ಷ ಕೆಲಸ ಮಾಡಿದೆ. ಮುಖ್ಯವಾಗಿ ಕ್ರೈಮ್ ರಿಪೋರ್ಟಿಂಗು, ಕೋರ್ಟ್ ರಿಪೋರ್ಟಿಂಗು ಈ ಥರದ್ದೆಲ್ಲ ಮಾಡ್ತಾಯಿದ್ದೆ, ಜನರಲ್ ರಿಪೋರ್ಟಿಂಗ್ ಜೊತೆಗೆ. ಸೊ ಇದು ಅದಾದಮೇಲೆ ನಾನು ಈ ಉದಯ TVಯಲ್ಲಿ ಅವರು ಉದಯ ನ್ಯೂಸ್ ಚಾನಲ್ ಪ್ರಾರಂಭ ಮಾಡಿದಾಗ, ಸೊ ನಾನು 2 ವರ್ಷ ಚೆನ್ನೈನಲ್ಲಿ ಇದ್ದೆ. ಮತ್ತು ಅನಂತರದಲ್ಲಿ ಅವರು ಮತ್ತು ಬೆಂಗಳೂರಿಗೆ ಶಿಫ್ಟ್ ಮಾಡಿದರು. ಸೊ ಬೆಂಗಳೂರಿನಿಂದನೇ ಅದನ್ನು ನಡೆಸಿದರು. ಸೊ ಅಲ್ಲಿ ಸುಮಾರು 20 ವರ್ಷಗಳ ಕಾಲ ಉದಯ ನ್ಯೂಸ್ ಚಾನಲ್ನಲ್ಲಿದ್ದೆ. ಸೊ ಅದಾದಮೇಲೆ ಮತ್ತೆ ಸಂಯುಕ್ತ ಕರ್ನಾಟಕದಲ್ಲಿ 3 ವರ್ಷ ಸುದ್ದಿ ಸಂಪಾದಕನಾಗಿ ಕೆಲಸ ಮಾಡಿದೆ. ಹೀಗಾಗಿ ಸಂಯುಕ್ತ ಕರ್ನಾಟಕದಲ್ಲಿ ಸುಮಾರು 10 ವರ್ಷಗಳ ಕಾಲ, ಮತ್ತು ಉದಯ ನ್ಯೂಸ್ ಚಾನಲ್ 20 ವರ್ಷಗಳ ಕಾಲ ನನ್ನ ಪತ್ರಿಕೋದ್ಯಮ ವೃತ್ತಿ ನಡೀತು. ಸರ್ ಏನು ರಿಪೋರ್ಟಿಂಗ್ ಮಾಡ್ತೀರಿ ಸರ್ ಈ ಸಂಜೆಯಲ್ಲಿ, ಅಥವಾ ಸಂಜೆ ಸಂಯುಕ್ತ ಕರ್ನಾಟಕದಲ್ಲಿ ಇದರಲ್ಲಿ ರಿಪೋರ್ಟಿಂಗ್ ಮಾಡ್ತಾ ಇರಲ್ಲ ಸರ್, ಅದರಲ್ಲಿ ನಿಮ್ಮ ಅರಿದೇ ಇರೋಂಥ ಘಟನೆ ಆ ಥರ ಇದೆಯಾ ಸರ್ ತಮ್ಮದು? ಅಲ್ಲ, ಅದರಲ್ಲಿ ಅನೇಕ ಸಂದರ್ಭಗಳಿದೆ. ಈಗ ಅದರಲ್ಲಿ ಒಡ್ಡರ್ಸೆ ರಘುರಾಮ್ ಶೆಟ್ಟರ್ ಇದ್ದಾಗ ಏನಾದರೂ ಬರೀತಮ್ಮ ಅಂದರು ಅಭಿಮಾನಿ ವಾರಪತ್ರಿಕೆಗೆ. ನಾನು ಏನು ಬರೆಯೋದು ಸರ್, ಏನಾದರೂ ಬರೀ, ನೀನು ತೋಚಿದ್ದು ಬರೀ ಅಂದರು. ಸೊ ನಾನು ಅವಾಗ ಈ ಚಂದ್ರಶೇಖರ್ ಅವರು ಪ್ರಧಾನಿಯಾಗಿದ್ದರು. ಭಾರತ ಯಾತ್ರೆ ಅಂತೇಳಿ ಪಾದಯಾತ್ರೆ ಮಾಡಿದ್ರು ಅವರು, ಭಾಳ ಪ್ರಸಿದ್ಧವಾಗಿದ್ದರು. ಅವರು ಸ್ವಲ್ಪ ಕಾಲ ಪ್ರಧಾನಿಯಾಗಿದ್ದರು. ಆವಾಗ ಈ ವಿದೇಶಿ ವಿನಿಮಯ ಬಿಕ್ಕಟ್ಟು ಸೃಷ್ಟಿಯಾಗಿತ್ತು ನಮ್ಮ ದೇಶದಲ್ಲಿ. ಸೊ ಈಗ ಸಾಕಷ್ಟು ವಿದೇಶಿ ವಿನಿಮಯ ಸಂಗ್ರಹಣೆ ಇದೆ. ಆಗ ಚಿನ್ನನ ಅಡ ಇಡುವಂಥ ಒಂದು ಪರಿಸ್ಥಿತಿ ಸೃಷ್ಟಿಯಾಗಿತ್ತು ನಮ್ಮ ಭಾರತ ಸರ್ಕಾರಕ್ಕೆ.
ಅದಕ್ಕೆ ನಾನು ಚಿನ್ನವನ್ನು ಅಡವಿಟ್ಟವರು ಅಂತ ಒಂದು ಲೇಖನ ಬರೆದಿದ್ದೆ. ಸೊ ಅದರಲ್ಲಿ ಒಂದು ಸೂಚನೆ ಸಲಹೆ ಮಾಡಿದ್ದೆ ಅಲ್ಲಿ. ಸೊ ನಮ್ಮ ದೇಶದಲ್ಲಿ ಪ್ರತಿಯೊಬ್ಬ ಒಂದು ಗುಡಿಸಲಿನಲ್ಲಿ ಇರುವಂಥವರಿಂದನೂ ಕೂಡ ಒಂದು ತಾಳಿಬಟ್ಟಿನ ರೂಪದಲ್ಲಾದರೂ ಅಲ್ಲಿಂದ ಹಿಡಿದು ಬೇಕಾದಷ್ಟು ಶ್ರೀಮಂತರ ಮನೆಯಲ್ಲಿ ಬೇಕಾದಷ್ಟು ಚಿನ್ನ ಇದೆ. ಸೊ ಇದ್ಯಾವುದೂ ಕೂಡ ಒಂದು ಅಕೌಂಟಿಂಗ್ ಆಗ್ತಾ ಇಲ್ಲ. ಸೊ ಅದಕ್ಕೆ ಒಂದೇನಾದರೂ ಒಂದು ಸ್ಕೀಮ್ ಮಾಡ್ಬೋದೇನೋ ಮಾಡಿದರೆ, ಅಂದರೆ ಈಗ ಚಿನ್ನನ ಅಡ ಇಟ್ಟು ಸಾಲ ತಗೊಳ್ಳೋದಕ್ಕೆ ಅವಕಾಶ ಐತೆ. ಆದರೆ ನಮಗೆ ಸಾಲ ಬೇಕಿಲ್ಲ, ನಮ್ಮ ಥರದ್ದು ಅವಶ್ಯಕತೆ ಇಲ್ಲ ಅಂತ ಅಂದಾಗ ಆ ಚಿನ್ನನ ಬ್ಯಾಂಕ್ನಲ್ಲಿ ಡಿಪಾಸಿಟ್ ಮಾಡಿದರೆ, ಸೊ ಅದಕ್ಕೆ ಬ್ಯಾಂಕ್ನವರೇ ಬಡ್ಡಿ ಕೊಡುವಂಥ ಒಂದು ಸಂದರ್ಭ ಏನಾದರೂ ಆದರೆ ಅದರಿಂದ ಆದಾಯ ಬರುತ್ತೆ ಅಂದರೆ ಅವ್ರು ಮಾರೋದಕ್ಕೆ ಸಿದ್ಧವಾಗಿಲ್ಲ. ಸೊ ಅದನ್ನು ಅಲ್ಲಿ ಡಿಪಾಸಿಟ್ ಮಾಡ್ಬೋದು. ಡಿಪಾಸಿಟ್ ಮಾಡಿದ್ದಕ್ಕೆ ಒಂದು ಬಡ್ಡಿ ರೂಪದಲ್ಲಿ ಏನಾದರೂ ಅವ್ರಿಗೆ ಆದಾಯ ಕೊಟ್ಟರೆ ಆಗ್ಬೋದು ಅಂತ. ಸೊ ಅದನ್ನು ಈಗ ಗೋಲ್ಡ್ ಡಿಪಾಸಿಟ್ ಸ್ಕೀಮ್ ಅಂತ ಮಾಡಿದ್ದಾರೆ, ಬಂದಿದೆ ಅದು. ಈಗ ತಿರುಪತಿ ದೇವಸ್ಥಾನದವರಿಂದ ಹಿಡಿದು ಅನೇಕರು ಆ ರೀತಿ ಅವ್ರ ಹತ್ರ ಇರುವಂಥ ಚಿನ್ನದ ಸಂಗ್ರಹವನ್ನು ಠೇವಣಿ ಇಟ್ಟು ಅದಕ್ಕೆ ಬಡ್ಡಿ ರೂಪದಲ್ಲಿ ಆದಾಯ ಕೂಡ ಪಡೀತಾ ಇದ್ದಾರೆ. ಸೊ ಆ ಥರದ್ದು ಒಂದು ಸನ್ನಿವೇಶ ಒಂದು ಸೃಷ್ಟಿಯಾಗಿತ್ತು. ಸೊ ಇನ್ನೂ ಸಂಯುಕ್ತ ಕರ್ನಾಟಕದಲ್ಲಿ ನಾನು ವರದಿಗಾರನಾಗಿದ್ದಾಗ ಅನೇಕ ಸಂದರ್ಭಗಳಿತ್ತು. ಸೊ ಕ್ರೈಮ್ ರಿಪೋರ್ಟಿಂಗ್ ಅಂದರೆ ಸಾಮಾನ್ಯಕ್ಕೆ ಈ ಲ್ಯಾಂಡ್ ಆರ್ಡರ್ ಪ್ರಾಬ್ಲಮ್ಮು, ಸ್ಟ್ರೈಕು, ಹೋರಾಟಗಳು, ಸೊ ಕೋಮು ಸಂಘರ್ಷ ಇವೆಲ್ಲ ನಡೆದಾಗ ಸೊ ನಾವು ಅದನ್ನೆಲ್ಲ ವರದಿ ಮಾಡಬೇಕಾಗಿತ್ತು. ಸೊ ಆಗ ಅದರಲ್ಲಿ ಒಂದು ಸಂದರ್ಭದಲ್ಲಿ ಚಿ ಉದಯಶಂಕರ್ ಅವರು ನಿಧನರಾದರು. ಸೊ ಕನ್ನಡದ ಖ್ಯಾತ ಚಿತ್ರ ಸಾಹಿತಿ. ಸೊ ಆವಾಗ ನನ್ನೇ ಕಳಿಸಿದರು, ನಮ್ಮ ಹುಣಸವಾಡಿ ರಾಜನ್ ಅಂತೇಳಿ ಅವರು ಮುಖ್ಯ ವರದಿಗಾರರಾಗಿದ್ದರು. ನನ್ನೇ ಕಳಿಸಿದ್ರು. ರಾಜಾಜಿನಗರದಲ್ಲಿ ಅವ್ರ ಮನೆ ಇತ್ತು. ಸೊ ಅಲ್ಲಿ ನನಗೆ ನೋಡಿ ಒಂದು ಅವಕಾಶ ಯಾತಕ್ಕೋಸ್ಕರ ಕಳಿಸಿದ್ರು, ಯಾಕೆಂದ್ರೆ ಒಂದೊಂದು ಸರಿ ನನಗೆ ಅನ್ನಿಸ್ತಿತ್ತು, ನಾನು ಅಲ್ಲಪ್ಪ ಈ ಸಾಮಾಜಿಕ ಬದಲಾವಣೆ ಮಾಡಬೇಕು, ಕ್ರಾಂತಿ ಮಾಡಬೇಕು, ಸಮಾಜವಾದದ ಒಂದು ವ್ಯವಸ್ಥೆ ಸೃಷ್ಟಿಯಾಗಬೇಕು ಈ ದೇಶದಲ್ಲಿ ಅಂತ ಹೇಳುವಂಥ ಒಂದು ಕನಸು ಕಟ್ಕೊಂಡಿದ್ದವರು ಈಗ ಬಂದು ಸತ್ತವರ ಸುದ್ದಿಯನ್ನು ಬರೆಯುವಂಥ ಪರಿಸ್ಥಿತಿ ಆಯ್ತಲ್ಲ. ಈ ಕ್ರೈಮ್ ರಿಪೋರ್ಟಿಂಗ್ ಅಂದರೆ ಅದೇ ಜಾಸ್ತಿ ಇರುತ್ತೆ, ಮರ್ಡರ್ಗಳು, ಮತ್ತೊಂದು ಆಕ್ಸಿಡೆಂಟ್ಗಳು, ಈ ಥರದ್ದು ಸತ್ತವ್ರ ಸುದ್ದಿ ಬರೆಯೋ ಪರಿಸ್ಥಿತಿ ಆಯ್ತಲ್ಲ ಅಂತ ಒಂದು ಸರಿ ಅನಿಸಿತ್ತು. ಈಗಲೂ ಕೂಡ ಇದಕ್ಕೆ ನಾನು ಅದಕ್ಕೋಸ್ಕರವಾಗಿ ಕಳಿಸಿದ್ರು ನನ್ನ ಅಂತ ಅನ್ನಿಸ್ತು. ಆದರೆ ಅಲ್ಲಿ ಹೋಗಿದ್ದಂಥ ಒಂದು ಸಂದರ್ಭ, ನನಗೆ ಸಿಕ್ಕಂಥ ಒಂದು ಅವಕಾಶ, ಅಲ್ಲಿ ನಮ್ಮ ಕನ್ನಡದ ಹೊರನಟ ಡಾಕ್ಟರ್ ರಾಜ್ಕುಮಾರ್ ಅವರನ್ನು ನನ್ನ ಜೀವನದಲ್ಲೇ ಪ್ರಥಮ ಬಾರಿಗೆ ಹತ್ತಿರದಿಂದ ನೋಡುವಂಥ ಅವಕಾಶ ಸಿಕ್ತು, ಮತ್ತು ಅವ್ರ ಜೊತೆಲಿ ಮಾತನಾಡುವಂಥ ಒಂದು ಅವಕಾಶ ಸಿಕ್ತು. ಸೊ ಆವಾಗ ಅವ್ರದ್ದು ಒಂದು ಪ್ರತಿಕ್ರಿಯೆ ಎಲ್ಲ ತಗೊಂಡು ಅವ್ರ ಜೊತೆಯಲ್ಲಿ ಜಯಂತಿಯವರು ಕೂಡ ಇದ್ದರು, ಕನ್ನಡದ ಹಿರಿಯ ನಟಿ. ಸೊ ಆವಾಗ ನಾನು ಬಂದು ರಿಪೋರ್ಟ್ ಬರೆದು ಕೊಟ್ಟೆ. ಸೊ ಬರೆದು ಕೊಟ್ಟು ನಾನೇ ಅದಕ್ಕೆ ಒಂದು ಶೀರ್ಷಿಕೆಯನ್ನು ಕೂಡ ಸೂಚನೆ ಮಾಡಿದ್ದೆ, ಆಡಿಸಿದಾತ ಬೇಸರ ಮೂಡಿ ಆಟ ಮುಗಿಸಿದ ಅಂತ. ಅದು ಚಿ ಉದಯಶಂಕರ್ ರಾಜ್ಕುಮಾರ್ ಅವರ ಅಭಿನಯದ ಸಿನಿಮಾ, ಬಹಳ ಪ್ರಸಿದ್ಧವಾದ ಕಸ್ತೂರಿ ನಿವಾಸ ಸಿನಿಮಾಕ್ಕೆ ಬರೆದಂಥ ಅವ್ರದ್ದೇ ಸಾಲಿನ ಶೀರ್ಷಿಕೆ ಕೊಟ್ಟಿದ್ದೆ. ಅದೇ ಶೀರ್ಷಿಕೆಯನ್ನೇ ರಾಜನ್ರವರು ಅಪ್ರೂವ್ ಮಾಡಿ, ಸೊ ಅದು ಸಂಯುಕ್ತ ಕರ್ನಾಟಕದಲ್ಲಿ ಒಂದು ಮುಖ್ಯ ಸುದ್ದಿಯಾಗಿ ಮುಖಪುಟದಲ್ಲಿ ಪ್ರಕಟಣೆ ಆಗಿತ್ತು. ಆ ಥರದ್ದೊಂದು ಸನ್ನಿವೇಶ ಬಂದಿತ್ತು. ಅದಾದಮೇಲೆ ಇನ್ನು ಉದಯ ನ್ಯೂಸ್ ಚಾನಲ್ ಇದ್ದಾಗ, ಸೊ ಅಲ್ಲಿ ಕೂಡ ಅನೇಕ ಸಂದರ್ಭಗಳು ಸೃಷ್ಟಿಯಾಗಿತ್ತು, ಅನೇಕ ರೀತಿಯಾದಂಥ ಘಟನೆಗಳು ನಡೆದಿತ್ತು. ಸೊ ಅದರಲ್ಲಿ ಈ ರಾಜ್ಕುಮಾರ್ ಅವರ ಅಪಹರಣದ ಒಂದು ಸಂದರ್ಭ ಕೂಡ ಮುಖ್ಯವಾದ್ದು. ಅಲ್ಲೂ ಕೂಡ ರಾಜ್ಕುಮಾರ್ ಅವರ ಅಪಹರಣ ಆದಾಗ, ಕಾಡುಗಳ ವೀರಪ್ಪನ್ನು ಅಪಹರಣ ಮಾಡಿದಾಗ, ಅದು ನನಗೇನೋ ಒಂದು ಸುಳಿವು ಸಿಕ್ತು. ಸೊ ಅರ್ಲಿ ಮಾರ್ನಿಂಗ್, ಸೊ ಅದು ಹಿಂದಿನ ದಿವಸ ರಾತ್ರಿ, ಭೀಮನ ಅಮಾವಾಸ್ಯೆ ದಿವಸ ರಾತ್ರಿ ಅವ್ರದ್ದು ಅಪಹರಣ ಆಗಿತ್ತು. ಆದರೆ ಅದು ಸುಳಿವು ಸಿಕ್ತು. ಆ ಸುಳಿವನ್ನು ಬೆನ್ನತ್ತಿ ಸ್ವಲ್ಪ ನಾವು ಕ್ರೈಮ್ ರಿಪೋರ್ಟಿಂಗ್ನಲ್ಲಿ ಇದ್ದಿದ್ದರಿಂದ ಇಲ್ಲಿ ಸ್ಪೆಷಲ್ ಬ್ರ್ಯಾಂಚು ಅವ್ರದ್ದೆಲ್ಲ ಸ್ವಲ್ಪ ಸಂಪರ್ಕ ಇತ್ತು, SSB, ಗುಪ್ತಚರ ಇಲಾಖೆ, ಪೊಲೀಸ್ ಇಲಾಖೆದು. ಸೊ ಅವ್ರ ಮೂಲಕ ಎಲ್ಲ ಸ್ವಲ್ಪ ಏನಾದರೂ ಮಾಹಿತಿ ಸಿಗುತ್ತೇನೋ ಅಂತ ನೋಡಿದೆ. ಆದರೆ ಕೊನೆಗೆ ಅವರು ಇಲ್ಲ, ನಮ್ಗೆ ಇದೆಲ್ಲ ಕೋಡೆಡ್ ಇನ್ಫಾರ್ಮೇಷನ್ನು, ಇದೆಲ್ಲ ಸೀದಾ ಮುಖ್ಯಮಂತ್ರಿಯವ್ರಿಗೆ ಹೋಗುತ್ತೆ. ಆವಾಗ SM ಕೃಷ್ಣರವರು ಮುಖ್ಯಮಂತ್ರಿ ಆಗಿದ್ದರು. ಸೊ ಇತ್ತೀಚೆಗೆ ಅಗಲಿದ್ರು ನಮ್ಮನ್ನು. ಸೊ ಅವರು ಆ ರೀತಿ ಇದ್ದಾಗ, ಆದರೆ ಹೋಮ್ ಮಿನಿಸ್ಟ್ರು ಮತ್ತು DGP ಅವರು
ಏನು ಮಧ್ಯರಾತ್ರಿ ಸಮಯಕ್ಕೂ ಏನೋ ಒಂದು ಸಭೆ ಮಾಡ್ತಾಯಿದ್ರು ಸರ್ ಅಂತ ಹೇಳ್ದೆ. ಅಲ್ಲಿದ್ದವರು SSBIನಲ್ಲಿದ್ದವರು ಒಂದು ಸುಳಿವು ಕೊಟ್ಟರು. ಆವಾಗ ಮಲ್ಲಿಕಾರ್ಜುನ್ ಖರ್ಗೆ ಅವರೇ ಹೋಮ್ ಮಿನಿಸ್ಟರ್ ಆಗಿದ್ದರು. ಸೊ ಆಮೇಲೆ ಕೊನೆಗೆ ನಾನು ಆಗಿದ್ದರೆ ಇದು ಏನೋ ಒಂದು ನಡೆದಿರ್ಬೋದು ಘಟನೆ, ಇದರಲ್ಲೇನೋ ಸತ್ಯ ಇರ್ಬೋದು ಅಂತ ಹೇಳಿ ಆವಾಗ ಮೈಸೂರಿನಲ್ಲಿ ನಮ್ಮ ಪುಟ್ಟಸ್ವಾಮಿ ಅಂತ ರಿಪೋರ್ಟ್ರ್ ಇದ್ದರು, ಅವ್ರನ್ನೂ ಕೇಳಿದೆ. ಹೌದು ಸರ್, ಇಲ್ಲೂ ಸ್ಟ್ರಾಂಗ್ ರೂಮರ್ ಇದೆ, ಆದರೆ ಏನು ಕನ್ಫರ್ಮ್ ಆಗ್ತಾ ಇಲ್ಲ ಅಂದರು. ಸರಿ, ಆಮೇಲೆ ಕೊನೆಗೆ ನಮ್ಮ ಉದಯ TV ಅಧ್ಯಕ್ಷರಾಗಿದ್ದಂಥ ಸೊಲ್ಲಂ ಸರ್, ಸೊ ಅವರು ಮುರಸೋಲಿ ಪತ್ರಿಕೆಯಲ್ಲಿ ಪತ್ರಕರ್ತರಾಗಿ ಅವ್ರಿಗೂ ಬೇಕಾದಷ್ಟು ಅನುಭವ ಇತ್ತು. ಅವ್ರಿಗೆ ಈ ಇದನ್ನು ವಿಷಯ ತಿಳಿಸ್ದೆ. ಅವರು ತಮಿಳ್ನಾಡಿನಲ್ಲಿ ಆಗ ಮುಖ್ಯಮಂತ್ರಿಯಾಗಿ ಕರುಣಾನಿಧಿಯವರೇ ಇದ್ದರು. ಸೊ ಹಾಗಾಗಿ ಅವ್ರಿಗೆ ಸಂಬಂಧ ಇದ್ದದ್ರಿಂದ ಸುಲಭವಾಗಿ ಅಲ್ಲಿಂದ ಮಾಹಿತಿ ಸಿಗ್ಬೋದು ಅನ್ನೋ ಒಂದು ನಿರೀಕ್ಷೆ ನಮ್ಮದಿತ್ತು. ಅದೇ ರೀತಿ ನಮಗೆ ಕನ್ಫರ್ಮೇಷನ್ ಸಿಗ್ತದೆ, ದೃಢೀಕರಣವಾಯಿತು. ಸೊ ರಾಜ್ಕುಮಾರ್ ಅಪಹರಣ ಆಗಿದೆ ಅಂತ. ಸೊ ಅದನ್ನು ನಾವು ಉದಯ ನ್ಯೂಸ್ ಚಾನಲ್ನಲ್ಲಿ ಬೇರೆ ಯಾವುದೇ ಪತ್ರಿಕೆಗಳಲ್ಲಿ, ರಾಷ್ಟ್ರೀಯ ಪತ್ರಿಕೆಗಳಿರ್ಬೋದು, ರಾಜ್ಯ ಮಟ್ಟದ ಪತ್ರಿಕೆಗಳಿರ್ಬೋದು, ಎಲ್ಲೂ ಕೂಡ ಅದು ಪ್ರಕಟಣೆ ಆಗೋದಕ್ಕೆ ಸಾಧ್ಯ ಆಗಿರಲಿಲ್ಲ. ಯಾರಿಗೂ ಕೂಡ ಅದು ಮಾಹಿತಿ ಸಿಕ್ಕಿರಲಿಲ್ಲ. ಯಾವ TV ಚಾನಲ್ಗಳಿಗೂ ಸಿಕ್ಕಿರಲಿಲ್ಲ. ಉದಯ ನ್ಯೂಸ್ ಚಾನಲ್ನಲ್ಲೇ ಪ್ರಪ್ರಥಮ ಬಾರಿಗೆ ಅದನ್ನು ನಾವು ಬ್ರೇಕಿಂಗ್ ನ್ಯೂಸ್ ಕೊಟ್ಟಿದ್ದು. ಸೊ ಆವಾಗಿನ ಬ್ರೇಕಿಂಗ್ ನ್ಯೂಸ್ ಅಂತ ನಾವೇನು ಹೇಳ್ತಿರ್ಲಿಲ್ಲ, ಈಗ ಬ್ರೇಕಿಂಗ್ ನ್ಯೂಸ್ ಅಂತ ಸೊ ಹೇಳ್ತೀವಲ್ಲ, ಆ ರೀತಿಯಲ್ಲಿ. ಸೊ ಅದು ಒಂದು ವಿಶೇಷವಾದಂಥ ಒಂದು ಸಂದರ್ಭ. ಆಗ ಆ ಸುದ್ದಿ ಮಾಡಿದ್ದು ಕೂಡ ಒಂದು ವಿಶೇಷವಾದಂಥ ಪ್ರಯೋಗ. ಸೊ ಅವಾಗ ಮಂಜುನಾಥ್ ಚಾಂದ್ ಅಂತೇಳಿ ನಮ್ಮ ಸಹೋದ್ಯೋಗಿ ಆಗಿದ್ದರು, ಅವರು ನೈಟ್ ಶಿಫ್ಟಲ್ಲಿದ್ದರು. ಹಾಗೆ ನಾನು ಅಂಬರೀಷ್ ಅವ್ರದ್ದೊಂದು ಸಿನಿಮಾ ಬಂದಿತ್ತು, ಅದು ಬಹುಶಃ ಯಾವುದು, ಅದರಲ್ಲಿ ಒಂದು ಪತ್ರಕರ್ತನ ಪಾತ್ರ ಇದೆ. ನ್ಯೂ ಡೆಲ್ಲಿ ಸಿನಿಮಾ, ಸರಿ ನೀವು ಹೇಳಿದ್ದು. ಆ ನ್ಯೂ ಡೆಲ್ಲಿ ಸಿನಿಮಾದಲ್ಲಿ ಅವನು ಎಡಿಟರ್ ಆಗಿರ್ತಾನೆ, ಪತ್ರಿಕೆ ನಡೆಸ್ತಾ ಇರ್ತಾನೆ. ಅವನು ಕೂಡ ಈ ರೀತಿ ಸಮಾಜದಲ್ಲಿ ಆಗುವಂಥ ಅನ್ಯಾಯಗಳ ವಿರುದ್ಧ ಸೊ ಇದೆಲ್ಲ ಒಂದು ಹೋರಾಟ ಮಾಡ್ತಾ ಇರ್ತಾನೆ, ಪತ್ರಿಕೆ ಜೊತೆಯಲ್ಲೇ, ಪತ್ರಿಕೆ ಮೂಲಕವಾಗಿಯೇ. ಆಗ ಅವನು ಒಂದು ದಿವಸ ಹೋಮ್ ಮಿನಿಸ್ಟರ್ ಶಾರ್ಟ್ ಡೆಡ್ ಅಂತ ಹೇಳಿ ಒಂದು ಬ್ಯಾನರ್ ಹೆಡ್ಲೈನ್ ಹಾಕಿ ಒಂದು ಪ್ರಕಟಣೆ ಮಾಡ್ತಾನೆ. ಸೊ ಒಂದು ದಿವಸ ಪ್ರಕಟಣೆ ಮಾಡ್ತಾನೆ. ಆದರೆ ಹೋಮ್ ಮಿನಿಸ್ಟ್ರು ಸತ್ತಿರಲ್ಲ. ಆದರೆ ಪತ್ರಿಕೆ ಎಲ್ಲ ಮನೆಗಳಿಗೆ ತಲುಪುವಷ್ಟೊತ್ತಿಗೆ ಇವನೇನೆ ಅವನು ಶೂಟ್ ಮಾಡ್ತಾನೆ, ಅಂಬರೀಷು. ಸೊ ಆ ಥರದ್ದು ಒಂದು ಸನ್ನಿವೇಶ ಅದರಲ್ಲಿ ಸೃಷ್ಟಿಯಾಗಿತ್ತು. ಅಂದರೆ ಅದು ಯಾವ ರೀತಿ ಅದು ನ್ಯೂಸ್ನ ಕ್ರಿಯೇಟ್ ಮಾಡ್ದಂಗೆ, ಸೊ ನ್ಯೂಸ್ ರಿಪೋರ್ಟ್ ಮಾಡೋದೆಲ್ಲ ನ್ಯೂಸ್ ಕ್ರಿಯೇಟ್ ಮಾಡ್ದಂಗೆ ಆಯಿತು. ಸೊ ನಾನು ಆ ಮೆಥಡನ್ನು ಸ್ವಲ್ಪ ಇಲ್ಲಿ ಉಪಯೋಗ ಮಾಡ್ಕೊಂಡೆ. ಸೊ ಏನು ಅಂತಂದರೆ, ಇದನ್ನು ಕಾಲ್ಪನಿಕವಾಗಿ ಇದನ್ನು ನಾವು ಸುದ್ದಿನ ಸಿದ್ಧ ಮಾಡಿಕೊಂಡು ಆ ಸಮಯ ಬರ್ತಿದ್ದಂಗೆ, ಅದಕ್ಕೆ ಕನ್ಫರ್ಮೇಷನ್ ಸಿಗ್ತಿದ್ದಂಗೆ ಅದನ್ನು ಹಾಕಬೇಕು ಅಂತೇಳಿ, ಹಂಗಾಗಿ ಚಾಂದ್ ಅವ್ರಿಗೆ ಹೇಳಿ, ಸೊ ಈ ಥರ ರಾಜ್ಕುಮಾರ್ ಅಪಹರಣ ಆಗಿದೆ, ವೀರಪ್ಪನ ಅಪಹರಣ ಮಾಡಿದ್ದಾನೆ, ನೀವು ಅದರ ಬಗ್ಗೆ ಏನೇನು ಸುದ್ದಿ ಕಲ್ಪಿಸ್ಕೊಳ್ಳೋದಕ್ಕೆ ಸಾಧ್ಯ ಇದೆ ಅದನ್ನೆಲ್ಲ ಬರೆದು ಸಿದ್ಧ ಮಾಡಿಕೊಂಡು, ಅದಕ್ಕೆ ಬೇಕಾದಂಥದ್ದು ನಮ್ಮ ಹತ್ರ ಇರುವಂಥ ದೃಶ್ಯಗಳನ್ನೆಲ್ಲ ಜೋಡಣೆ ಮಾಡಿ ಅದನ್ನ ನ್ಯೂಸ್ ರೀಡರ್ ಕೈಲಿ ಓದಿಸಿ ಎಲ್ಲ ಸಿದ್ಧವಾಗಿ ಇಟ್ಕೊಂಡಿರಿ, ಅಧ್ಯಕ್ಷರಿಂದ ಅದಕ್ಕೆ ಹಸಿರು ನಿಶಾನೆ ಸಿಗ್ತಿದ್ದಂಗೆ ನಾವು ಅದನ್ನು ಪ್ರಸಾರ ಮಾಡ್ಬೋದು ಅಂತ ಹೇಳಿದ್ದೆ. ಅದೇ ರೀತಿಯಲ್ಲಿ ಅವರು ಮಾಡಿದರು, ಭಾಳ ವ್ಯವಸ್ಥಿತವಾಗಿ ಅದನ್ನು ಮಾಡಿದರು. ಸೊ ಅದರ ಪರಿಣಾಮವಾಗಿ ನಮಗೆ ಮಾರನೇ ದಿವಸ ಬೆಳಗ್ಗೆ 7:30 ನ್ಯೂಸ್ನಲ್ಲೇ ಒಂದು 5 ನಿಮಿಷ ತಡ ಆಯಿತು ಸ್ವಲ್ಪ, ಏಕೆಂದರೆ ಅದನ್ನೇ ಫಸ್ಟ್ ಹೆಡ್ಲೈನ್ ಕೊಡಬೇಕು ಅಂತೇಳಿ ಸ್ವಲ್ಪ ಬದಲಾವಣೆ, ಮಾಸ್ಟ್ರಿಂಗ್ ಚೇಂಜ್ ಮಾಡಬೇಕಾಯಿತು. ಅವಾಗೆಲ್ಲ ಈಗಿನ ಹಾಗೆ ನೇರ ಪ್ರಸಾರದ ಒಂದು ಅವಕಾಶಗಳು ಸುಲಭವಾಗಿರಲಿಲ್ಲ. ಅವಾಗೇನಿದ್ರು ನಾವು ಇದು ಮಾಡಬೇಕಾಗಿತ್ತು, ಮೀಟಿಂಗ್ ಮಾಡಿ ಆಮೇಲೆ ಹಾಕ್ಬೇಕಾಗಿತ್ತು, ಶೂಟಿಂಗ್ ರಶ್ ಮಾಡಬೇಕಾಗಿತ್ತು. ಸೊ ಆಮೇಲೆ ಮಾಸ್ಟ್ರಿಂಗ್ ಮಾಡಬೇಕಾಗಿತ್ತು. ಸೊ ವಾಯ್ಸ್ ಡಬ್ಬಿಂಗು, ಪ್ಯಾಕೇಜು ಅದೆಲ್ಲ ಜಾಯಿನ್ ಮಾಡಬೇಕಾಗಿತ್ತು. ಈ ಥರದ್ದು ಒಂದು ಪ್ರೋಸೆಸ್ ಇತ್ತು ಅವಾಗ. ಸೊ ಅದಕ್ಕೆ ಸ್ವಲ್ಪ ಸಮಯಾವಕಾಶ ಬೇಕಾಗ್ತಿತ್ತು. ಸೊ ಆದ್ರೂ ಕೂಡ ಅದು ಬಂತು. ಅದಾದಮೇಲೆ SM ಕೃಷ್ಣರವರು 9:00 ಒಂದು ಎಮರ್ಜೆನ್ಸಿ ಪ್ರೆಸ್ ಕಾನ್ಫರೆನ್ಸ್ ಮಾಡಿದರು. ಆಮೇಲೆ ಅದು ಅಷ್ಟೊತ್ತಿಗಾಗಲೇ ಇಡೀ ಕರ್ನಾಟಕ ಬಂದಾಗಿತ್ತು. ಸೊ ಯಾಕೆಂದರೆ ಅದು ನಮ್ಮ ಉದಯ ವಾರ್ತೆಗಳನ್ನು ಜನ ಕಾದಿದ್ದು ನೋಡ್ತಾ ಇದ್ರು. ಆವಾಗ ಉದಯ TV ಮೈನ್ ಚಾನಲ್ನಲ್ಲೇ ಬರ್ತಾ ಇತ್ತು, ಬೆಳಗ್ಗೆ, ಮಧ್ಯಾಹ್ನ ಮತ್ತು ರಾತ್ರಿ. ಸೊ 3 ಬುಲೆಟಿನ್ನು ಕಾದಿದ್ದು ನೋಡ್ತಾ ಇದ್ರು. ಸೊ ಅದಾದಮೇಲೆ ಉದಯ ನ್ಯೂಸ್ ಚಾನಲ್ನು ಕೂಡ ಆ ಸಂದರ್ಭದಲ್ಲೇ ಪ್ರಾರಂಭ ಮಾಡಿದ್ದು. ಸೊ ಅದಕ್ಕೆ ಯಾವುದೇ ಪೂರ್ವ ಸಿದ್ಧತೆ ಇಲ್ಲದೆ, ತರಬೇತಿ ಇಲ್ಲದೆ ನಾವು ಒಂದು ತಕ್ಷಣದ ಒಂದು ತೀರ್ಮಾನ ತಗೊಂಡು ಅದನ್ನು ವಿಜಯ್ ಕುಮಾರ್ ಅವರು, ಈಗ ಅವರು ಉದಯ TV ಮುಖ್ಯಸ್ಥರಾಗಿದ್ದಾರೆ. ಸೊ ಅವರು ಸೂಚನೆ ಕೊಟ್ಟರು, ಅದನ್ನು ಪ್ರಾರಂಭ ಮಾಡಿದ್ರು. ಅದು ಪ್ರಾರಂಭ ಮಾಡಿದ್ರ
ಪರಿಣಾಮವಾಗಿ ಕ್ರಮೇಣವಾಗಿ ಅದು ಒಂದು ಸ್ವಲ್ಪ ಎಸ್ಟಾಬ್ಲಿಷ್ ಆಯಿತು. ಸೊ ಅದಕ್ಕೆ ಬೇಕಾದಂಥ ಹೊಸ ತಂತ್ರಜ್ಞಾನವನ್ನು ಬಳಸ್ಕೊಂಡು ನಾವು ಅದನ್ನು ನಿಭಾಯಿಸೋದಕ್ಕೆ ಸಾಧ್ಯ ಆಯಿತು. ಸೊ ಈ ರೀತಿಯಲ್ಲಿ ಒಂದು ಈ ವಿದ್ಯುನ್ಮಾನ ಮಾಧ್ಯಮ ಅಥವಾ ಟಿ ವಿ ಮಾಧ್ಯಮದಲ್ಲಿ ಒಂದು ವಿಶೇಷವಾದಂಥ ಅನುಭವದ ಅವಕಾಶಗಳು ಸೊ ನಮಗೆ ಸಿಕ್ಕಿತ್ತಲ್ಲಿ. ಸರ್, ಈಗ ಎಲ್ಲ ಆಯ್ತು ಸರ್. ಈಗ ಈ ಹೊಸ ಪೀಳಿಗೆ ಯುವ ಜನರು ಏನು ಬಂದಿದ್ದಾರೆ ಸರ್, ಇವ್ರಿಗೆ ತಾವು ಹೇಳೋದಾದ್ರೆ ಏನು ಹೇಳ್ಬೋದು ಸರ್? ಅಲ್ಲ, ಅದರಲ್ಲಿ ಇನ್ನೊಂದು ಸಂದರ್ಭ ಹೇಳ್ತೀನಿ. ಚಾನಲ್ದು ಈ ಗುಜರಾತ್ನಲ್ಲಿ ಭೂಕಂಪ ಆಯಿತು. ಆ ಭೂಕಂಪ ಆದಾಗ ನಮ್ಮ ರಾಜು ಅಂತ ಒಬ್ಬರು ಕ್ಯಾಮ್ರಾಮನ್ ಇದ್ದರು. ಅವ್ರ ಜೊತೆಯಲ್ಲಿ ನಮ್ಮ ಬಿ ಎಸ್ ಸತ್ಯ ಅಂತೇಳಿ ಅವರು ಹಿರಿಯ ಪತ್ರಕರ್ತರು, ಈಗ ಉನ್ನತ ಶಿಕ್ಷಣ ಸಚಿವರ ಕಚೇರಿಯಲ್ಲಿದ್ದಾರೆ. ಸೊ ಅವರಿಗೆ ಮಾಧ್ಯಮ ಸಲಹೆಗಾರಾಗಿದ್ದಾರೆ. ಸೊ ಅವರಿಬ್ಬರೂ ಕೂಡ ಒಂದು ಧೈರ್ಯ ಮಾಡಿ ಅಲ್ಲಿ ಹೋದರು. ಯಾಕೆಂದರೆ ಅದು ಎಲ್ಲಿ ಭೂಕಂಪ, ಅದು ಗುಜರಾತ್ನಲ್ಲಿ ಭೀಕರವಾದ ಭೂಕಂಪ. ಆ ಭೂಕಂಪದ ಪ್ರದೇಶಗಳಿಗೆ ಇವ್ರು ಹೋಗಿ ಅಲ್ಲಿಂದ ಈಗ ಇದೇ ಥರದಲ್ಲಿ ನಿಮ್ಮ ಕ್ಯಾಮ್ರಾ ಥರ ಒಂದು ಕ್ಯಾಮ್ರಾ ಇಟ್ಕೊಂಡು ಸೊ ಅವರು ಅಲ್ಲಿಂದ ಸುತ್ತಾಡಿಕೊಂಡು ಅಲ್ಲಿ ಪರಿಸ್ಥಿತಿನೆಲ್ಲನ ಸೊ ಇಲ್ಲಿಗೆ ವರದಿ ಕೊಟ್ಕೊಂಡು ಅದನ್ನೆಲ್ಲ ಫುಟೇಜ್ ಎಲ್ಲ ಕಳಿಸಿ ಸೊ ಮಾಹಿತಿಗಳನ್ನು ಕೊಡ್ತು ಮಾಡ್ತಾಯಿದ್ರು. ಅದನ್ನು ನಾವು ಭಾಳ ಪರಿಣಾಮಕಾರಿಯಾಗಿ ಬಿತ್ತರಣೆ ಮಾಡಿದು. ಅದು ಪ್ರಜಾವಾಣಿ ಪತ್ರಿಕೆ ಮತ್ತು ಕೆಲವು ಪತ್ರಿಕೆಗಳು ಕೂಡ ಅದರ ಬಗ್ಗೆ ಪ್ರಶಂಸೆ ವ್ಯಕ್ತವಾಯಿತು. ಒಂದು ಪ್ರಾದೇಶಿಕ ಟಿ ವಿ ಚಾನಲ್ಲು ಒಂದು ರಾಷ್ಟ್ರಮಟ್ಟ ಒಂದು ನ್ಯಾಷನಲ್ ಚಾನಲ್ನ ಒಂದು ಸರಿಸಾಟಿಯಾಗಿ ಈ ಗುಜರಾತ್ ಭೂಕಂಪದ ಒಂದು ಪರಿಸ್ಥಿತಿಯನ್ನು ಕಣ್ಣಿಗೆ ಕಟ್ಟುವ ರೀತಿಯಲ್ಲಿ ಜನಗಳಿಗೆ, ವೀಕ್ಷಕರಿಗೆ ತಿಳಿಸಿದ್ದಾರೆ ಅಂತ ಹೇಳುವಂಥದ್ದು. ಆಮೇಲೆ ಆ ಗುಜರಾತ್ ಭೂಕಂಪ ಪರಿಹಾರ ನಿಧಿನೂ ಕೂಡ ಪ್ರಾರಂಭ ಮಾಡಿ ಉದಯ ನ್ಯೂಸ್ ಚಾನಲ್ ವತಿಯಿಂದನೇ ಸೊ ಅದನ್ನು ಕೂಡ ಸಂಗ್ರಹಣೆ ಮಾಡಿದ್ದಂಥ ಒಂದು ಸಂದರ್ಭ ಇತ್ತು. ಸೊ ಈ ರೀತಿ ವಿಶೇಷವಾದಂಥದ್ದು ಸಂದರ್ಭಗಳು ಬಂದಿತ್ತು. ಈಗ ನೀವೊಂದು ಇನ್ನೊಂದು ಪ್ರಶ್ನೆ ಕೇಳಿದ್ರಿ, ಯುವ ಪೀಳಿಗೆಗೆ ಏನಾಗಿದೆ ಸರ್, ಈಗ ಎಲ್ಲರೂ ಮನೆಯಲ್ಲಿ ಒಬ್ಬರು ಪತ್ರಕರ್ತರು ಸ್ಟಾರ್ಟ್ ಆಗ್ಬಿಟ್ಟಿದ್ದಾರೆ. ಮೈಕ್ ಇಟ್ಕೊಳ್ಳೋದು, ಮಾತಾಡಿಸೋದು, ಹಾಕುವಂಥದ್ದು ಈ ವ್ಯವಸ್ಥೆ ಬಂದಿದೆ ಈಗ. ಓಕೆ, ಇದು ಸಂಬಂಧಪಟ್ಟ ಏನು ಹೇಳ್ಬೋದು ಸರ್ ತಾವು ಹೇಳೋದಾದ್ರೆ? ಅಲ್ಲ, ಈಗ ಈ ಮಾಧ್ಯಮ ಅಂತ ಹೇಳುವಂಥದ್ದೇ ಅದು ಉಗಮವಾಗಿದ್ದು, ವಿಕಾಸವಾಗಿದ್ದು, ಅದು ಬೆಳವಣಿಗೆ ಆಗಿದ್ದು, ಅದೀಗ ಎಲ್ಲಿಗೆ ಬಂದು ನಿಂತಿದೆ ಅನ್ನೋದು ಇದು ಒಂದು ಸುದೀರ್ಘವಾದಂಥ ಒಂದು ಪ್ರಯಾಣ, ಸುದೀರ್ಘವಾದಂಥ ಇತಿಹಾಸ. ಈ ಆದಿಮಾನವನ ಕಾಲದಲ್ಲಿ ಮನುಷ್ಯ ಈ ಶಬ್ದ ಮತ್ತು ಸಂಜ್ಞೆಗಳ ಮೂಲಕವಾಗಿ ಸಂವಹನ ಮಾಡ್ತಾ ಇದ್ದ. ಸೊ ಅದು ಕ್ರಮೇಣವಾಗಿ ಭಾಷೆಯ ಒಂದು ಪ್ರಾರಂಭ ಆಯಿತು. ಸೊ ಭಾಷೆಯನ್ನು ಕಂಡುಕೊಂಡ, ಭಾಷೆಯನ್ನು ಕಲಿಯೋದಕ್ಕೆ ಶುರು ಮಾಡ್ದ. ಆ ಭಾಷೆಯ ಮೂಲಕವಾಗಿ ಕಲೆ, ಸಂಗೀತ, ಸಾಹಿತ್ಯ ಸೊ ಇದೆಲ್ಲದೂ ಕೂಡ ಪ್ರಾರಂಭ ಆಯಿತು. ಸೊ ನಾಗರಿಕತೆಯ ಬೆಳವಣಿಗೆಗೆ ವೇಗವಾಗಿ ಬೆಳವಣಿಗೆ ಆಗೋದಕ್ಕೆ ಅವಕಾಶ ಆಯಿತು. ಭಾಷೆಯ ಒಂದು ಪ್ರಧಾನವಾದಂಥ ಒಂದು ಪಾತ್ರ ಆಯಿತು. ಸೊ ಅದಾದ ಮೇಲೆ ಈ ಮಾಧ್ಯಮ ಅಂತ ಹೇಳುವಂಥದ್ದು ಅಥವಾ ಈ ಪತ್ರಿಕೆ ಅಂತ ಹೇಳುವಂಥದ್ದು ಮೂಲತಃ ಮೊದಲು ಧರ್ಮ ಪ್ರಚಾರಕ್ಕೆ ಹೆಚ್ಚು ಬಳಕೆ ಆಗ್ತಾಯಿತ್ತು. ಅದು ಯಾವ್ಯಾವ ದೇಶಗಳಲ್ಲಿ ಇರ್ಬೋದು, ಅಥವಾ ಮುಖ್ಯವಾಗಿ ಕ್ರೈಸ್ತ ಧರ್ಮದ ಪ್ರಚಾರಕ್ಕೆ ಅದನ್ನು ಹೆಚ್ಚಿಗೆ ಬಳಸ್ಕೊಳ್ತಾ ಇದ್ದರು. ಸೊ ಅದಾದಮೇಲೆ ಇನ್ನು ರಾಜಪ್ರಭುತ್ವದ ಒಂದು ಆಳ್ವಿಕೆಯಲ್ಲಿ ಅವರ ಆಡಳಿತ ಅನುಕೂಲಕ್ಕೆ ಬಳಸ್ಕೊಳ್ತಾ ಇದ್ದರು. ಸೊ ಅದಾದಮೇಲೆ ಈಗ ಪ್ರಜಾಪ್ರಭುತ್ವದ ಒಂದು ಸಂದರ್ಭದಲ್ಲಿ ಮಾಧ್ಯಮದ ಒಂದು ಪಾತ್ರ ಬಹಳ ಮುಖ್ಯವಾಗಿದೆ. ಸೊ ಅದು ಈ ಮೊದಲನಿಗೆ ಇವಾಗ ಯಾವುದಾದ್ರೂ ಒಂದು ಘಟನೆ ಅಥವಾ ಒಂದು ಸನ್ನಿವೇಶ ಅಥವಾ ಒಂದು ಸಂದರ್ಭ ಅದನ್ನು ವರದಿ ಮಾಡುವಂಥದ್ದು ಮುಖ್ಯವಾದ ಕೆಲಸ ಆಗಿತ್ತು ಮಾಧ್ಯಮದ್ದು. ಸೊ ಅದರಲ್ಲಿ ಮುಖ್ಯವಾಗಿ ಪತ್ರಿಕೆಗಳು. ಸೊ ಅದಾದಮೇಲೆ ಸೊ ಅದೇ ಕ್ರಮೇಣವಾಗಿ ಏನಾಗಿದೆ ಅಂತಂದರೆ ಈಗ ತಂತ್ರಜ್ಞಾನ ಬೆಳೆದ ಹಾಗೆ ಸೊ ಇವಾಗ ರೇಡಿಯೋ ಪ್ರಾರಂಭ ಆಯಿತು. ರೇಡಿಯೋ ಪತ್ರಿಕೆಗಳ ಜೊತೆಗೆ ರೇಡಿಯೋ ಜೊತೆಗೆ ಇವಾಗ ಟಿ ವಿ ಚಾನಲ್ಗಳು ಪ್ರಾರಂಭ ಆಯಿತು. ಸೊ ಟಿ ವಿ ಬಂತು. ಸೊ ಇದರಿಂದ ಏನಾಯಿತು, ಸೊ ಈಗ ತಂತ್ರಜ್ಞಾನವನ್ನು ಬಳಸಿ ಜಗತ್ತಿನ ಯಾವುದೇ ಮೂಲೆಯಲ್ಲಿ ಏನೇನು ನಡೆದ್ರೂ ಆ ಕ್ಷಣದಲ್ಲಿ ತಕ್ಷಣವೇ ಅದನ್ನು ವೀಕ್ಷಕರಿಗೆ ಅಥವಾ ಇವರಿಗೆ ಮುಟ್ಟಿಸುವಂಥ ಒಂದು ವ್ಯವಸ್ಥೆ ಸೃಷ್ಟಿಯಾಯಿತು. ಸೊ ಆ ರೀತಿಯಾಗಿ ಇದು ಬಹಳ ಪ್ರಭಾವಶಾಲಿಯಾದಂಥ ಒಂದು ಮಾಧ್ಯಮ ಆಗಿದೆ. ಈ ಪ್ರಜಾಪ್ರಭುತ್ವದ 4ನೇ ಅಂಗ, ಕಾರ್ಯಾಂಗ, ಶಾಸಕಾಂಗ ಮತ್ತು ನ್ಯಾಯಾಂಗದ ಜೊತೆಗೆ ಇದು 4ನೇ ಅಂಗ ಅಂತೇಳುವಂಥ ಒಂದು ಮನ್ನಣೆಯನ್ನು ಕೂಡ ಪಡೆದಿದೆ. ಸೊ ಅದು ಈ ರೀತಿಯಾದಂಥ ಒಂದು ಸಂದರ್ಭ ಸೃಷ್ಟಿಯಾಗಿ ಇದು ಕೇವಲ ಜನರ ಒಂದು ಜೀವನದ ಬಗ್ಗೆ, ಅವರ ಆಗುಹೋಗುಗಳ ಬಗ್ಗೆ
ಜೀವನ ಶೈಲಿ ಬಗ್ಗೆ ಇದು ವರದಿಗಳನ್ನು ಕೊಡುವಂಥದ್ದು, ಮಾಹಿತಿಗಳನ್ನು ಕೇವಲ ಮಾಹಿತಿ ಕೊಡುವಂಥದ್ದಕ್ಕೆ ಸೀಮಿತವಾಗಿಲ್ಲ. ಮಾಹಿತಿ ಕೊಡೋದು ಮುಖ್ಯ, ಅದರ ಜೊತೆಗೆ ಈಗ ಜನಾಭಿಪ್ರಾಯವನ್ನೇ ರೂಪಿಸುವಂಥ ಒಂದು ಶಕ್ತಿ ಇವತ್ತು ಮಾಧ್ಯಮಕ್ಕೆ ಬಂದಿದೆ. ಅದರಿಂದಾಗಿಯೇ ಈಗ ಮಾಧ್ಯಮದ ಪ್ರಭಾವ ಹೆಚ್ಚಾಗಿರುವಂಥದ್ದು, ಮಾಧ್ಯಮದ ಬಗ್ಗೆ ಆಕರ್ಷಣೆ ಹೆಚ್ಚಾಗಿರುವಂಥದ್ದು, ಅಥವಾ ರಾಜಕಾರಣಿಗಳಿಂದ ಹಿಡಿದು ಎಲ್ಲರೂ ಕೂಡ ಮಾಧ್ಯಮದ ಬೆನ್ನತ್ತಿರುವಂಥದ್ದು. ಸೊ ಇದು ಪರಿಸ್ಥಿತಿ ಈಗಾಗಿದೆ. ಈಗ ಇದು ಈ ಪತ್ರಿಕೆಗಳಿರ್ಬೋದು, ಆಮೇಲೆ ರೇಡಿಯೋ ಇರ್ಬೋದು, ಅಥವಾ ಟಿ ವಿ ಚಾನಲ್ಗಳಿರ್ಬೋದು, ಇವೆಲ್ಲವೂ ಕೂಡ ಒಂದು ಸಂಘಟಿತವಾದಂಥ ಒಂದು ಮಾಧ್ಯಮ ವ್ಯವಸ್ಥೆ. ಸೊ ಈಗ ನೀವು ಹೇಳ್ತಾ ಇರೋದು ಅದು ಸಾಮಾಜಿಕ ಮಾಧ್ಯಮ ಅಂತ ಹೇಳ್ತಾರೆ, ಸೋಷಿಯಲ್ ಮೀಡಿಯಾ. ಸೊ ಈಗ ಅದು ಇಂಟರ್ನೆಟ್ ಇರ್ಬೋದು, ಅಂತರ್ಜಾಲದ ಮೂಲಕ ಇರ್ಬೋದು, ಸೊ ಅಥವಾ ಈಗ ಅವರು ಈ ಯೂಟ್ಯೂಬ್ ಚಾನಲ್ ಮೂಲಕ ಇರ್ಬೋದು. ಸೊ ಈ ಥರದಲ್ಲಿ ಅನೇಕರು ಇವಾಗ ಸ್ವತಂತ್ರವಾಗಿ ಪ್ರತಿಯೊಬ್ಬ ವ್ಯಕ್ತಿ ಯಾರು ಬೇಕಾದ್ರೂ ಕೂಡ ಅವನ ಅಭಿಪ್ರಾಯವನ್ನು ಅವನು ಜನರಿಗೆ ತಲುಪಿಸೋದಕ್ಕೆ, ಮುಟ್ಟಿಸೋದಕ್ಕೆ ಪ್ರಯತ್ನ ಮಾಡ್ಬೋದಾದಂಥ ಒಂದು ವೇದಿಕೆ ಸೃಷ್ಟಿಯಾಗಿದೆ. ಸೊ ಇದು ಆದರೆ ಇದೇನಪ್ಪ ಅಂತಂದರೆ, ಇದು ಒಂದು ರೀತಿ ಅಸಂಘಟಿತ ಕ್ಷೇತ್ರ ಇದ್ದಂಗೆ. ಮಾಧ್ಯಮದಲ್ಲಿ ಸಾಮಾಜಿಕ ಮಾಧ್ಯಮ ಅನ್ನೋದು ಅಸಂಘಟಿತ ಕ್ಷೇತ್ರ, ಅದು ವ್ಯವಸ್ಥಿತವಾಗಿ ಸಂಘಟನೆ ಆಗಿಲ್ಲ ಅದು. ಸೊ ಅದಕ್ಕೆ ಒಂದು ಚೌಕಟ್ಟು ಮತ್ತು ಅದಕ್ಕೆ ನಿಯಂತ್ರಣ ಅದು ಕೂಡ ಇಲ್ಲ. ಈಗ ಪತ್ರಿಕೆಗಳು, ಟಿ ವಿ, ರೇಡಿಯೋ, ಇದಕ್ಕೆ ಅವ್ರದ್ದೇ ಆದಂಥ ಒಂದು ಸಿದ್ಧ ಮಾದರಿ ಇದೆ, ಒಂದು ವ್ಯವಸ್ಥೆ ಇದೆ, ಒಂದು ಸಂಘಟನೆ ಇದೆ, ಮತ್ತು ಅದಕ್ಕೆ ಒಂದು ಪ್ರೆಸ್ ಕೌನ್ಸಿಲ್ ಆಫ್ ಇಂಡಿಯಾನೋ ಯಾವುದರಾದ್ರ ಮೂಲಕವಾಗಿ ಮತ್ತು ಮಾಧ್ಯಮ ಸಂಸ್ಥೆಗಳ ಮೂಲಕವಾಗಿ ಒಂದು ನಿಯಂತ್ರಣವೂ ಕೂಡ ಇದೆ. ಅದು ಸಂಪೂರ್ಣವಾಗಿ ಅದನ್ನು ಪರಿಪೂರ್ಣವಾಗಿ ಮಾಡೋದಕ್ಕೆ ಸಾಧ್ಯ ಆಗದಲ್ಲಿದ್ದರೂ ಒಂದು ನಿಯಂತ್ರಣ ಇದೆ. ಸೊ ಅದರಿಂದ ಇದು ಈ ಹೊಸ ಒಂದು ಅವಕಾಶಗಳು ಸೃಷ್ಟಿಯಾಗಿದೆ, ಹೊಸ ಒಂದು ಮಾದರಿ ಸೃಷ್ಟಿಯಾಗಿದೆ. ಆದರೆ ಅದನ್ನು ಭಾಳ ಜವಾಬ್ದಾರಿಯುತವಾಗಿ ಬಳಸ್ಕೋಬೇಕಾಗತ್ತೆ. ಈಗ ಬಳಸ್ತಾ ಇರೋ ರೀತಿ ಸರಿ ಇಲ್ಲ ಸರ್. ಈಗ ಸಿಕ್ಕಿದವರೇ ಎಲ್ಲರೂ ಮೊದಲಂದರೆ ಪತ್ರಕರ್ತರು ಇಡೀ ಏರಿಯಾಗೆ ಒಬ್ಬರು ಇದ್ದರು, ಅವರು ಸೀನಿಯರ್ ಇದ್ದರು, ಅವ್ರ ಹತ್ರ ಎಲ್ಲ ಹೇಳ್ಕೊಳ್ಳೋದು, ಆ ಥರದೆಲ್ಲ ವ್ಯವಸ್ಥೆ ಇತ್ತು. ಈಗೇನಿಲ್ಲ, ಸಣ್ಣ ಸಣ್ಣವ್ರದ್ದು ಸ್ಟಾರ್ಟ್ ಮಾಡಿಬಿಟ್ಟಿದ್ದಾರೆ. ಈಗ ಅದು ನಿಯಂತ್ರಣ ಮಾಡೋದಾರೆ ಹೇಗೆ ಸರ್? ಅಲ್ಲ, ಈಗ ಅದು ನಿಯಂತ್ರಣ ಮಾಡೋದಕ್ಕೆ ಈಗ ಅದ್ರ ಬಗ್ಗೆ ಭಾಳಷ್ಟು ಚರ್ಚೆಗಳಾಗ್ತಾ ಇದೆ. ಆಮೇಲೆ ಪಾರ್ಲಿಮೆಂಟ್ನಲ್ಲೂ ಕೂಡ ಚರ್ಚೆ ಆಗಿದೆ. ಸೊ ಇದನ್ನು ಮಾನಿಟ್ರಿಂಗ್ ಮಾಡಬೇಕು, ಇದಕ್ಕೆ ಒಂದು ಕಡಿವಾಣ ಹಾಕಬೇಕು, ಇದಕ್ಕೆ ಒಂದು ನಿಯಂತ್ರಣ ಬೇಕು ಅಂತೇಳುವಂಥದ್ದು ಬರ್ತಾ ಇದೆ. ಸುಪ್ರೀಂ ಕೋರ್ಟ್ನವರೆಗೂ ಕೂಡ ಚರ್ಚೆ ಆಗ್ತಾ ಇದೆ. ಸೊ ಈಗ ಅದು ಆದರೆ ಯಾವ ರೀತಿ ಮಾಡೋದು? ಸೊ ಅದು ಸುಲಭದ ಕೆಲಸ ಅಲ್ಲ. ಸೊ ಅದು ಆ ರೀತಿಯಾಗಿದೆ. ಇದು ಒಂಥರ ವಿಶಾಲವಾದ ಸಮುದ್ರದ ರೀತಿಯಲ್ಲಿದೆ. ಸೊ ಅದನ್ನು ಎಲ್ಲಿ ಯಾರು ಅದನ್ನು ಅದಕ್ಕೆ ಅಣೆಕಟ್ಟು ಹಾಕೋದು, ಎಲ್ಲಿ ಅದನ್ನು ಇದು ಮಾಡುವಂಥದ್ದು ಪ್ರಶ್ನೆ ಬರುತ್ತೆ. ಆದರೆ ಅದರ ಜೊತೆಗೆ ಈ ಮುಖ್ಯವಾಹಿನಿ ಅಂತ ಹೇಳ್ತೀವಲ್ಲ ನಾವು, ಮೈನ್ ಸ್ಟ್ರೀಮ್ ಮೀಡಿಯಾ ಅಂತ. ಸೊ ಅದು ಪತ್ರಿಕೆಗಳಿರ್ಬೋದು, ರೇಡಿಯೋ ಮತ್ತು ಟಿ ವಿ ಚಾನಲ್ಗಳಿರ್ಬೋದು. ಇವಾಗ ಖಾಸಗಿ ರೇಡಿಯೋಗಳು ಕೂಡ ಇದೆ, ಖಾಸಗಿ ಟಿ ವಿ ಚಾನಲ್ಗಳು ಕೂಡ ಇದೆ. ಮೊದಲು ಬರೀ ಸರ್ಕಾರಿ ದೂರದರ್ಶನ ಮತ್ತು ರೇಡಿಯೋ ಆಕಾಶವಾಣಿ ಮಾತ್ರ ಇತ್ತು. ಸೊ ಈಗ ಇಲ್ಲೂ ಕೂಡ ಬೇಕಾದಷ್ಟು ಇದ್ರ ಬಗ್ಗೆ ಟೀಕೆ, ಟಿಪ್ಪಣಿಗಳು, ದೂರುಗಳು, ಆರೋಪಗಳು ಕೇಳಿ ಬರ್ತಾ ಇದೆ, ಮುಖ್ಯವಾಹಿನಿಯ ಮಾಧ್ಯಮದ ಬಗ್ಗೆನೂ ಕೂಡ. ಸೊ ಅದಕ್ಕೇನಪ್ಪ ಕಾರಣ ಅಂತ ಅಂದರೆ, ಈಗ ಪತ್ರಕರ್ತರಾದವರು ಅವರ ವೃತ್ತಿ ಮತ್ತು ಅವರ ಒಂದು ಹಕ್ಕು ಮತ್ತು ಅವಕಾಶವನ್ನು ಬಳಸ್ಕೊಳ್ಳುವಾಗ ಸೊ ಅದಕ್ಕೆ ಒಂದು ಜವಾಬ್ದಾರಿ ಕೂಡ ಇರಬೇಕಾಗುತ್ತೆ, ಒಂದು ಸಾಮಾಜಿಕ ಜವಾಬ್ದಾರಿ. ಒಬ್ಬ ಪತ್ರಕರ್ತ ವೈಯಕ್ತಿಕವಾಗಿ ಒಬ್ಬ ಪತ್ರಕರ್ತನಿಗೆ ಮತ್ತು ಒಂದು ಸಂಸ್ಥೆಯಾಗಿ ಒಂದು ಮಾಧ್ಯಮಕ್ಕೆ ಒಂದು ಸಾಮಾಜಿಕ ಜವಾಬ್ದಾರಿ ಅತ್ಯಗತ್ಯವಾಗಿದೆ. ಅದರಿಂದ ನಾವು ಕೊಡುವಂಥ ಸುದ್ದಿ ಇರ್ಬೋದು, ಮಾಹಿತಿ ಇರ್ಬೋದು, ಅದರಿಂದ ಸಮಾಜದ ಮೇಲೆ ಯಾವ ರೀತಿಯಾದಂಥ ಪರಿಣಾಮ ಬೀರುತ್ತೆ, ಅದರಿಂದ ಜನರಿಗೆ ಅನುಕೂಲವಾಗುವಂಥದ್ದಿದ್ದರೆ ಅಥವಾ ಸಕಾರಾತ್ಮಕವಾದಂಥ ಪರಿಣಾಮ ಬೀರೋದಿದ್ದರೆ ಒಳ್ಳೆಯದೇ. ಆದರೆ ಅದರಿಂದ ಪ್ರತಿಕೂಲವಾದಂಥದ್ದು, ನಕಾರಾತ್ಮಕವಾದಂಥ ಒಂದು ಸನ್ನಿವೇಶ ಸೃಷ್ಟಿಯಾದರೆ, ಅದರಿಂದ ಏನಾದರೂ ಗೊಂದಲಗಳು ಸೃಷ್ಟಿಯಾದರೆ, ಅದರಿಂದ ಆತಂಕಗಳು ಸೃಷ್ಟಿಯಾದರೆ, ಅದರಿಂದ ಅಪಾಯ ಹೆಚ್ಚಾಗುತ್ತೆ. ಆ ಥರದ ಒಂದು ಅಪಾಯಕಾರಿ ಸನ್ನಿವೇಶ ಇವತ್ತು ಸೃಷ್ಟಿಯಾಗಿದೆ. ಅದು ಮುಖ್ಯವಾಹಿನಿಯ ಮಾಧ್ಯಮದ ಬಗ್ಗೆನೇ ಈ ಥರದ ಒಂದು ಪರಿಸ್ಥಿತಿ ಇದೆ ಅಂದಾಗ, ಇನ್ನು ಈ ಅಸಂಘಟಿತವಾಗಿರುವಂಥ ಅಸಂಘಟಿತ ಕ್ಷೇತ್ರದ ರೀತಿಯಲ್ಲಿರುವಂಥ ಸಾಮಾಜಿಕ ಮಾಧ್ಯಮದ್ದು ಇನ್ನೂ ಕೂಡ ಅಪಾಯವಿದೆ. ಅದರಿಂದ ಇದನ್ನು ಯಾವ ರೀತಿ ಒಂದು ಟ್ರ್ಯಾಕಿಗೆ ತರಬೇಕು ಅಥವಾ ಯಾವ ರೀತಿ ಇದಕ್ಕೆ ಒಂದು
ನಿಯಂತ್ರಣ ಹಾಕಬೇಕು ಅಂತ ಅನ್ನೋಂಥದ್ದು ಇವತ್ತು ಭಾಳ ಅತ್ಯವಶ್ಯವಾಗಿ ಆಗಬೇಕಾಗಿರೋಂಥ ಕೆಲಸ. ಅದ್ರ ಬಗ್ಗೆ ಒಂದು ಚರ್ಚೆ ಮಾಡಿ ಅದ್ರ ಬಗ್ಗೆ ಏನಾದರೂ ಒಂದು ಇದು ಮಾಡುವಂಥದ್ದು ಇದೆ. ಈಗ ಅದಕ್ಕೆ ಒಂದು ಏನೋ ಫೇಕ್ ನ್ಯೂಸ್ ಕಂಟ್ರೋಲ್ ಮಾಡೋದಕ್ಕೆ ಇವಾಗ ಅದು ಒಂದು ಮಾಡಬೇಕು ಅಂತ ರಾಜ್ಯ ಸರ್ಕಾರ, ಕೇಂದ್ರ ಸರ್ಕಾರ ಎಲ್ಲರೂ ಹೇಳ್ತಾ ಇದ್ದಾರೆ. ಸೊ ಈ ಸುಳ್ಳು ಸುದ್ದಿಗಳನ್ನು ಹಬ್ಬಿಸುವಂಥದ್ದನ್ನು ನಿಯಂತ್ರಣ ಮಾಡೋದಕ್ಕೆ ಮಾಡ್ತೀವಿ ಅಂತೇಳಿ. ಸೊ ಈಗ ಅದೇ ಥರದಲ್ಲಿ ಒಂದು ಯಾವುದು ಈಗ ಪತ್ರಿಕೋದ್ಯಮದಲ್ಲಿ ಏನಾಗಿದೆ, ಈಗ ಪೇಯ್ಡ್ ನ್ಯೂಸ್ ಅಂತ ಹೇಳುವಂಥದ್ದು ಒಂದು ಸೃಷ್ಟಿಯಾಗಿದೆ. ಸೊ ಈಗ ಅದರಲ್ಲಿ ಅಂದರೆ ಒಂದು ರೀತಿ ಜಾಹೀರಾತು ಪ್ರಚಾರ ಇದ್ದಂಗೆ ಅದರಲ್ಲಿ ಜಾಹೀರಾತು ಯಾವುದು ಸುದ್ದಿ ಯಾವುದು ಅಂತ ಗೊತ್ತಾಗ್ದಲೇ ಇರುವಂಥ ಪರಿಸ್ಥಿತಿನೂ ಸೃಷ್ಟಿಯಾಗಿದೆ. ಸೊ ಅದರಿಂದ ಏನಾಗುತ್ತೆ, ಜನಗಳಿಗೆ ಅದು ಏನೋ ಇವರು ಪತ್ರಿಕೆಯಲ್ಲಿ ಬಂದಿರೋದ್ರಿಂದ ಇದು ನಿಜ ಇರ್ಬೋದು, ಸೊ ಇದಕ್ಕೆ ಇಷ್ಟು ಮಹತ್ವ ಇರ್ಬೋದು ಅಂತ ತಿಳ್ಕೊಂಡ ಒಂದು ಪರಿಸ್ಥಿತಿ ಆಗಿದೆ. ಅದರಿಂದ ಇದೆಲ್ಲದೂ ಕೂಡ ಯಾಕೆಂದರೆ ಇದು ಈ ಪತ್ರಿಕೋದ್ಯಮ ಅಂತ ಅನ್ನೋದು ಅಥವಾ ಮಾಧ್ಯಮ ಅಂತ ಹೇಳುವಂಥದ್ದು ಇವತ್ತು ಒಂದು ವ್ಯಾಪಾರವಾಗಿ ಪರಿವರ್ತನೆ ಆಗಿದೆ. ಸೊ ಅದು ಒಂದು ಉದ್ಯಮವಾಗಿ ಪರಿವರ್ತನೆ ಆಗಿದೆ. ಸೊ ಅದರಿಂದ ಅಲ್ಲಿ ಈ ಲಾಭ ನಷ್ಟದ ಲೆಕ್ಕಾಚಾರಗಳು ಮುಖ್ಯ ಆಗ್ತಾ ಹೋಗುತ್ತೆ. ಸೊ ಅದರಿಂದ ಲಾಭ ಗಳಿಸೋದಕ್ಕೆ ಯಾವುದಾದ್ರೂ ಮಾರ್ಗ ಆದರೂ ಸರಿ ಅಂತ ಹೇಳುವಂಥ ಒಂದು ಸನ್ನಿವೇಶ ಸೃಷ್ಟಿಯಾದಾಗ ಸೊ ದಾರಿ ತಪ್ಪುವಂಥ ಒಂದು ಅವಕಾಶಗಳು ಹೆಚ್ಚಾಗುತ್ತೆ, ಸಾಧ್ಯತೆಗಳು ಹೆಚ್ಚಾಗುತ್ತೆ. ಅದರಿಂದ ಇದು ಭಾರತದ ಒಂದು ವಿಶೇಷವಾಗಿ ಇಡೀ ಪ್ರಪಂಚದಲ್ಲೇ ಇದರ ಒಂದು ಪರಿಸ್ಥಿತಿ ಕಾಣ್ತಾ ಇದ್ದೇವೆ. ಅದರಲ್ಲಿ ಹೆಚ್ಚಾಗಿ ಭಾರತ ದೇಶದ ಮಟ್ಟಿಗಾದರೂ ಸೊ ಇದು ಒಂದು ಭಾಳ ಒಂದು ಸಂಕ್ರಮಣ ಕಾಲಘಟ್ಟದಲ್ಲಿ ಇದ್ದೀವಿ ಅಂತ ಕಾಣಿಸುತ್ತೆ. ಸೊ ಅದರಿಂದ ಇದ್ರ ಬಗ್ಗೆ ಒಂದು ಭಾಳ ಗಂಭೀರವಾದಂಥ ಒಂದು ಚರ್ಚೆ ಮತ್ತು ಚಿಂತನ ಮಂಥನ ನಡೀಬೇಕು ಅಂತ ಕಾಣಿಸುತ್ತೆ. ಸರ್ ಈಗ ಎಲ್ಲ ಆಯ್ತು ಸರ್, ತಮ್ಮ ಮನೆ ವ್ಯವಸ್ಥೆ ಏನು ಮಾಡ್ಕೊಂಡಿದ್ರಿ ಸರ್? ತಾವು ಏನು ಮಾಡ್ತಾಯಿದ್ರಿ ಈಗ ಪ್ರೆಸೆಂಟ್ ಏನು ಮಾಡ್ತಾಯಿದ್ರಿ? ಮನೆ ಕಡೆ ಯಾವ ರೀತಿ ಇದೆ ಸರ್ ಪರಿಸ್ಥಿತಿ? ಅಲ್ಲ, ನಮ್ಮದೇನಿಲ್ಲ, ಅದು ನಮ್ಮದು ಕಾಯಕವೇ ಕೈಲಾಸ ಅಂತ ಬಸವಣ್ಣವ್ರು ಹೇಳ್ದಂಗೆ ದೇಹದಲ್ಲಿ ಶಕ್ತಿ ಇರೋವರೆಗೂ ನಾವು ಕಾಯಕ ಮಾಡ್ಕೊಂಡು ಹೋಗುವಂಥದ್ದು. ಸೊ ಈಗ ನಾನು ಅಧಿಕೃತವಾಗಿ ಪತ್ರಕರ್ತನಾಗಿ ಒಂದು 30 ವರ್ಷಗಳ ಕಾಲ ಕೆಲಸ ಮಾಡಿದೆ. ಸೊ ಆಗ ನಿವೃತ್ತಿ ಆಗಿದ್ದೇನೆ. ನಿವೃತ್ತಿ ಆದಮೇಲೂ ನಾನು ನನ್ನ ಪ್ರವೃತ್ತಿಯಾಗಿ ಅದನ್ನು ಮುಂದುವರಿಸಿದ್ದೀನಿ. ಸೊ ಅದರ ಜೊತೆಗೆ ಈ ಪತ್ರಿಕೋದ್ಯಮ ವಿದ್ಯಾರ್ಥಿಗಳಿಗೆ ನಮ್ಮ ಒಂದು ಅನುಭವಗಳನ್ನು ಹಂಚಿಕೊಳ್ಳುವಂಥದ್ದು, ನಮಗೆ ತಿಳಿದದ್ದನ್ನು ಅವರಿಗೆ ಹೇಳುವಂಥದ್ದು, ಸೊ ಅದನ್ನು ಕೂಡ ಮಾಡ್ತಾ ಇದ್ದೀನಿ. ಸೊ ಇದು ಈ ರೀತಿಯಾಗಿ ನಾನು ಸ್ವಲ್ಪ ಅನುವಾದ ಮಾಡ್ತಾ ಇದ್ದೀನಿ. ಇಂಗ್ಲೀಷ್ ಪುಸ್ತಕಗಳು ಕನ್ನಡಕ್ಕೆ ಅನುವಾದ ಮಾಡುವಂಥದ್ದು. ಸೊ ಈ ಥರದ್ದು ಒಂದು ಹಾಬಿ ಕೂಡ ಇದೆ. ಸೊ ಹಾಗಾಗಿ ಇದು ಇನ್ನೇನು ನಮಗೇನು ನಾವು ಲ್ಯಾಂಡ್ಲಾರ್ಡ್ ಅಲ್ಲ, ಅಥವಾ ಅದರಿಂದ ನಮಗೇನು ಬೇರೆ ಆದಾಯ ಮೂಲಗಳಿಲ್ಲ. ಸೊ ಅದರಿಂದಾಗಿ ನಾವು ಈ ರೀತಿಯಾಗಿಯೇ ಒಂದು ಮೊದಲು ಕೂಡ ನಾನು ಸಮಾಜ ಸೇವೆಯ ಮೂಲಕವಾಗಿ ಅದರ ಬಗ್ಗೆ ಹೆಚ್ಚು ಆಕರ್ಷಿತನಾಗಿದ್ದೆ. ಸೊ ಅದರಿಂದ ನಾನು ಪತ್ರಿಕೋದ್ಯಮದಲ್ಲಿದ್ದಾಗಲೂ ಅಥವಾ ಇದು ವಿದ್ಯುನ್ಮಾನ ಮಾಧ್ಯಮದಲ್ಲಿದ್ದಾಗಲೂ ಕೂಡ ನಾವು ಸಾರ್ವಜನಿಕ ಹಿತರಕ್ಷಣೆಗೆ, ಸೊ ಒಂದು ಪಬ್ಲಿಕ್ ಇಂಟ್ರೆಸ್ಟ್ ಅಂತ ಏನು ಹೇಳ್ತಾರೆ, ಅದನ್ನು ಸಮರ್ಥನೆ ಮಾಡ್ಕೊಳ್ಳೋದಕ್ಕೆ, ಅದಕ್ಕೆ ನ್ಯಾಯ ಒದಗಿಸೋದಕ್ಕೆ ಬೇಕಾದಂಥ ಒಂದು ಪ್ರಯತ್ನಗಳನ್ನು ಮಾಡಿದ್ದೆ. ಸೊ ಹಂಗಾಗಿ ನಾವು ಯಾವುದೇ ಜನಪರವಾದಂತಹ ಜನರ ಸಮಸ್ಯೆಗಳಿಗೆ ಸ್ಪಂದಿಸುವಂಥ ಒಂದು ಪ್ರಯತ್ನಗಳನ್ನು ಮಾಡಿದ್ವು. ಸೊ ಅದು ಒಂದು ವರದಿ ಮಾಡೋದ್ರಲ್ಲಿರ್ಬೋದು, ಒಂದು ಚರ್ಚೆ ಮಾಡೋದ್ರಲ್ಲಿರ್ಬೋದು, ಯಾವುದೇ ಒಂದು ಪ್ರಶ್ನೆಗಳನ್ನು ನಾವು ತಗೊಂಡಾಗ ಯಾವ ವಿಷಯ ಮುಖ್ಯವಾಗುತ್ತೆ, ಸೊ ಯಾವುದು ನಮ್ಮ ಆಯ್ಕೆ ಆಗಬೇಕು, ಯಾವುದು ಆದ್ಯತೆ ಆಗಬೇಕು, ಸೊ ಅದರಲ್ಲಿ ನಮ್ಮ ಒಂದು ದೃಷ್ಟಿಕೋನ ಯಾವ ರೀತಿ ಇರಬೇಕು, ಸೊ ಯಾರ ಪರವಾಗಿ ನಮ್ಮ ಮಾಧ್ಯಮ ನಿಲ್ಲಬೇಕು. ಸೊ ಪ್ರಜಾಪ್ರಭುತ್ವದಲ್ಲಿ ಸಮಾಜದ ಹಿತರಕ್ಷಣೆಗಾಗಿ, ಸಾರ್ವಜನಿಕ ಹಿತರಕ್ಷಣೆಗಾಗಿ, ಮತ್ತು ಅದರಲ್ಲಿ ಯಾರು ನೊಂದ ಜನರಿರ್ತಾರೆ ಅವರ ಹಿತರಕ್ಷಣೆಗಾಗಿ ನಾವು ಬದ್ಧರಾಗಿ ಒಂದು ಕೆಲಸ ಮಾಡಬೇಕಾಗುತ್ತೆ. ಅದರಿಂದ ಈ ಪತ್ರಕರ್ತರಿಗೆ ಸಾಮಾಜಿಕ ಬದ್ಧತೆ ಅನ್ನೋದು ಕೂಡ ಭಾಳ ಮುಖ್ಯ ಆಗುತ್ತೆ. ನಾನು ಅದು ಕೇಳಿದೆ, ಸಾಮಾಜಿಕ ಬದ್ಧತೆ ಮತ್ತು ಸಾಮಾಜಿಕ ಜವಾಬ್ದಾರಿ, ಸೊ ಎರಡೂ ಕೂಡ ಅವಶ್ಯಕತೆ ಆಗುತ್ತೆ. ಸೊ ಅದಕ್ಕೆ ನಾನು ಪತ್ರಿಕೋದ್ಯಮದ ವಿದ್ಯಾರ್ಥಿಗಳಿಗೂ ಹೇಳ್ತಾ ಇರ್ತೀನಿ. ಸೊ ಅವರಿಗೆ ಒಂದು ಪಂಚಜ್ಞಾನಗಳ ಅವಶ್ಯಕತೆ ಇರುತ್ತೆ. ಒಂದು ಸಾಮಾನ್ಯ ಜ್ಞಾನ, ಜನರಲ್ ನಾಲೆಡ್ಜ್ ಅಂತ ಹೇಳ್ತಾರೆ, ಅದು ಪ್ರತಿಯೊಬ್ಬರಿಗೂ ಇರಬೇಕು. ಅದು ಒಂದು ರೀತಿಯಲ್ಲಿ ಕಾಮನ್ ಸೆನ್ಸ್ ಅಂತಲೂ ಹೇಳ್ಬೋದು. ಅದರ ಜೊತೆಗೆ ವಿಷಯ ಜ್ಞಾನ, ಅವರು ಪತ್ರಿಕೋದ್ಯಮ ವಿದ್ಯಾರ್ಥಿಯಾಗಿ ಅವರ ಪಠ್ಯಕ್ರಮವನ್ನು ಅಭ್ಯಾಸ ಮಾಡಬೇಕು. ಸೊ ಮತ್ತು ಪ್ರಪಂಚ ಜ್ಞಾನ, ಅದು ಒಂದು ರೀತಿ ಅನುಭವ ಇದ್ದಂಗೆ, ಆ ಅನುಭವವನ್ನು ಕೂಡ ಪಡ್ಕೊಳ್ತಾ ಹೋಗಬೇಕು. ಸೊ ಅದರ ಜೊತೆಗೆ ಭಾಷಾ ಜ್ಞಾನ, ಅವರು ಯಾವ ಭಾಷೆಯಲ್ಲಾದರೂ ಪತ್ರಕರ್ತರಾಗಲಿ ಆ ಭಾಷೆಯನ್ನು
ಚೆನ್ನಾಗಿ ಕಲಿಬೇಕು, ಅದ್ರ ಮೇಲೆ ಒಂದು ಪ್ರೌಢಿಮೆ ಸಾಧಿಸಬೇಕು. ಮತ್ತು ತಂತ್ರಜ್ಞಾನ. ಸೊ ಈಗ ಏನು ತಂತ್ರಜ್ಞಾನ, ಆಧುನಿಕ ತಂತ್ರಜ್ಞಾನ ದಿನನಿತ್ಯ ಬೆಳವಣಿಗೆ ಆಗ್ತಾ ಇದೆ. ಸೊ ಅದನ್ನು ಅಪ್ಡೇಟ್ ಮಾಡ್ಕೊಳ್ತಾ ಇರಬೇಕು. ಸೊ ಈ 5 ಇದನ್ನು ಶಕ್ತಿಯನ್ನು ಅವರು ಪಡೆಯೋದಕ್ಕಾದರೆ ಈ ಪಂಚಜ್ಞಾನದ ಶಕ್ತಿ ಅವ್ರಿಗಿದ್ದರೆ ಅವರು ಒಬ್ಬ ಉತ್ತಮ ಪತ್ರಕರ್ತನಾಗಿ ಬೆಳೆಯೋದಕ್ಕೆ ಸಾಧ್ಯ ಆಗುತ್ತೆ ಅಂತ ಹೇಳ್ತಾ ಇರ್ತೀನಿ. ಸೊ ಹಾಗಾಗಿ ಇದು ಈಗಲೂ ಕೂಡ ಸಾಮಾಜಿಕವಾಗಿ ಏನಾದರೂ ಚಟುವಟಿಕೆಗಳು, ಚಳುವಳಿಗಳು, ಅವ್ರ ಜೊತೆಯಲ್ಲಿ ನಾವು ಕೂಡ ಸ್ಪಂದಿಸುವಂಥದ್ದು. ಸೊ ಮತ್ತು ಇದರ ಜೊತೆಯಲ್ಲಿ ಈ ಥರದ ಒಂದು ಪ್ರಯತ್ನಗಳು ಮಾಡ್ಕೊಂಡಿದ್ದೇನೆ. ಈ ಕೊನೆಯದಾಗಿ ತಾವು ಈ ಪತ್ರಿಕಾ ರಂಗದಲ್ಲಿ ನೆನೆಯುವಂಥದ್ದು, ನೆನಪು ಮಾಡ್ಕೊಳ್ಳೋಂಥವ್ರು ಆದರೆ ತಾವು ಯಾರು ನೆನಪು ಮಾಡ್ಕೋಬೋದು ಸರ್? ಅಲ್ಲ, ನೆನಪು ಮಾಡ್ಕೊಳ್ಳೋದು ಭಾಳ ಜನ ಇದ್ದಾರೆ. ಸೊ ಈಗ ಆ ರೀತಿ ಅದರ ದೊಡ್ಡ ಪಟ್ಟಿನೇ ಇದೆ. ಸೊ ಈಗ ಅದರಲ್ಲಿ ನಾನು ಕಂಡಿದ್ದು ನಮ್ಮ ಕರ್ನಾಟಕದ ಮಟ್ಟಿಗೆ ಹೇಳೋದಾದರೆ ಇವಾಗ ಡಿ ವಿ ಗುಂಡಪ್ಪನವರು, ಅವರು ಮಂಕುತಿಮ್ಮನ ಕಗ್ಗದ ಮೂಲಕ ಪ್ರಸಿದ್ಧವಾಗಿದ್ದಾರೆ. ಅವರು ಪತ್ರಕರ್ತರಾಗಿದ್ದು ಸಾಹಿತಿಯಾಗಿ ಮತ್ತು ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘದ ಸಂಸ್ಥಾಪಕ ಅಧ್ಯಕ್ಷರಾಗಿ ಸೊ ಅವರು ಎಲ್ಲ ಮಾಡ್ಕೊಂಡು ಬಂದರು. ಸೊ ಆ ಥರದವ್ರು ಇದ್ದಾರೆ. ಸೊ ಮೊಹರ ಹನುಮಂತರಾಯರು ಸಂಯುಕ್ತ ಕರ್ನಾಟಕ ಪತ್ರಿಕೆಯ ಮೂಲ ಪ್ರವರ್ತಕರು. ಅದಾದಮೇಲೆ ಶ್ಯಾಮರಾಯರು, ಅವರು ಸಂಯುಕ್ತ ಕರ್ನಾಟಕದಲ್ಲಿ ಭಾಳ ದೀರ್ಘಕಾಲ ಸೇವೆ ಸಲ್ಲಿಸಿದವರು. ಸೊ ಆಮೇಲೆ ಇಲ್ಲಿ ಕನ್ನಡಪ್ರಭದಲ್ಲಿ ಖಾದ್ರಿ ಶಾಮಣ್ಣವರು ಇದ್ದರು. ಅದು ತುರ್ತು ಪರಿಸ್ಥಿತಿ ಸಂದರ್ಭದಲ್ಲಿ ಅಂತೂ ಅವರು ಭಾಳ ಪ್ರಖರವಾದಂಥ ಸಂಪಾದಕೀಯದ ಮೂಲಕವಾಗಿ ಜನಪ್ರಿಯರಾಗಿದ್ದರು. ಸೊ ಅದೇ ರೀತಿಯಲ್ಲಿ ಈ ಪ್ರಜಾವಾಣಿ ಡೆಕ್ಕನ್ ಹೆರಾಲ್ಡ್ ಪತ್ರಿಕೆಯಲ್ಲಿ ನಮ್ಮ ಕೆ ನರಿಕುಮಾರ್ ಅವರಿದ್ದರು. ಸೊ ಅವರು ಜವಾಹರ್ಲಾಲ್ ನೆಹರು ವಿಶ್ವವಿದ್ಯಾಲಯದಲ್ಲಿ ಓದಿ ಬಂದವರು. ಸೊ ಅವರು ಅವರ ಪತ್ರಿಕೆ ಮಾಲೀಕರು ಆಗಿದ್ರೂ ಕೂಡ ಅವರು ಸಂಪಾದಕರಾಗೂ ಕೂಡ ಕೆಲಸ ಮಾಡಿದರು. ಸೊ ಆ ಥರದಲ್ಲಿ ವೈ ಎನ್ ಕೃಷ್ಣಮೂರ್ತಿಯವರು ಕನ್ನಡಪ್ರಭದಲ್ಲಿ ಸೊ ಅವರಿದ್ದರು. ಮತ್ತು ಟಿ ಎಸ್ ರಾಮಚಂದ್ರ ಅವರು, ಅವರ ಹೆಸರಿನಲ್ಲಿ ಪ್ರಶಸ್ತಿ ಕೂಡ ಇವು ಕೊಡ್ತಾಯಿದ್ದಾರೆ ಪತ್ರಕರ್ತರಿಗೆ. ಸೊ ಎಸ್ ವಿ ಜಯಶೀಲರಾವ್ ಅವರು ಇದ್ದರು. ಸೊ ಇನ್ನೂ ಭಾಳಷ್ಟು ಜನ, ನಮ್ಮ ರಾಜಾರಾವ್, ಕೆ ರಾಜಾರಾವ್ ಅಂತೇಳಿ ಸಂಯುಕ್ತ ಕರ್ನಾಟಕ ಪತ್ರಿಕೆಯಲ್ಲಿ ವಿಶೇಷ ವರದಿ ಪ್ರತಿನಿಧಿಯಾಗಿದ್ದರು. ಸೊ ಅವರು ಈ ಭಾಳ ಸಾರ್ವಜನಿಕ ಸಂಪರ್ಕ ಚೆನ್ನಾಗಿತ್ತು ಅವರಿಗೆ. ಈ ರೀತಿ ಅನೇಕ ಮಹನೀಯರು ಇದರಲ್ಲಿ ಕೆಲಸ ಮಾಡಿದ್ದಾರೆ ಪತ್ರಿಕೋದ್ಯಮ ಕ್ಷೇತ್ರದಲ್ಲಿ, ಕರ್ನಾಟಕದಲ್ಲಿ. ಸೊ ಕನ್ನಡ ಪತ್ರಿಕೋದ್ಯಮದಲ್ಲಿ ಕೆಲಸ ಮಾಡಿದ್ದಾರೆ. ಸರಿ ಸರ್, ಇದುವರೆಗೂ ತಾವು ನಮ್ಮ ಜೊತೆ ತಮ್ಮೆಲ್ಲ ಅನುಭವಗಳನ್ನು ಹಂಚ್ಕೊಂಡ್ರಿ. ನಮ್ಮ ಧನ್ಯವಾದಗಳು ಸರ್. ನಿಮಗೂ ಧನ್ಯವಾದಗಳು. ಸೊ ಈ ಅವಕಾಶಕ್ಕಾಗಿ ಸೊ ನಿಮ್ಮ ಕೃತಜ್ಞತೆಗಳು. ಸೊ ಮತ್ತು ನಮಗೆ ನನ್ನ ಜೀವನದ ಕೆಲವು ನೆನಪುಗಳು ಮತ್ತು ಅನುಭವಗಳನ್ನು ನಿಮ್ಮ ಜೊತೆಯಲ್ಲಿ ತಿಳಿಸಿದ್ದೀನಿ. ಸೊ ನಿಮ್ಮ ಒಂದು ವಾಹಿನಿಗೂ ಕೂಡ ಶುಭವಾಗಲಿ ಅಂತ ನಾನು ಹಾರೈಸ್ತೇನೆ. ನಮಸ್ಕಾರ. ನಮಸ್ಕಾರ.